ಹೋದರೆ ಕಣ್ಣು ತೆರೆದು ಓದಬೇಕು. ಕಣ್ಣು ಮುಚ್ಚಿಸುವುದು ದೇವಾಲಯ, ಕಣ್ಣು ತೆರೆಸುವುದು ಗ್ರಂಥಾಲಯ. ಆ ಗ್ರಂಥಾಲಯವನ್ನೇ ನಿಮ್ಮ ಮನೆ ಮಾಡಿಕೊಳ್ಳು, ಆಗ ಇಡೀ ಜಗತ್ತು ನಿಮ್ಮ ತಲೆಬಾಗುತ್ತದೆ ಎಂದು ಶಿಕ್ಷಣದ ಮಹತ್ವವನ್ನು ತಿಳಿಸಿಕೊಂಡಂತಹ ಡಾಕ್ಟರ್ BK ಮಾದಿ ಸರ್ ಇವರಿಗೆ ಧನ್ಯವಾದಗಳು. ಜಮಖಂಡಿ ಫ್ರೆಂಡ್ ಆದಂಥ ಸಲೀಂ ಜಮಖಂಡಿ ಮತ್ತು ಪ್ರೀತಮ್ ರಾಠೋಡ್ ಮತ್ತು ಇತರರು ಗುರುಗಳಿಗೆ ಏನಪ್ಪ ಅಂತಂದರೆ ಇವರಿಬ್ಬರು ಸ್ಟೇಜ್ ಮೇಲೆ ಬರ್ಬೇಕಂತ ವಿನಂತಿ ಎತ್ತಿದ್ರು. ಬಟ್ ನಾನು ನನ್ನ ತಲೆಯಲ್ಲಿ ಗುರಿ ಇಲ್ಲಿ ಎದಕ್ಕೆ ಬಂದಿದ್ದೇನೆ, ಒಂದು ತಿಂಗಳ ಟ್ರೈನಿಂಗ್ ಇದೆ, ಮುಗಿಸ್ಬೇಕು, ಡ್ರೈವಿಂಗ್ ತೊಗೋಬೇಕು, ಡ್ರೈವಿಂಗ್ ಲೈಸೆನ್ಸ್ ತೊಗೊಳ್ಳಿ ಬರಬೇಕು. ಹೋದೆ, ತಗೊಂಡೆ, ಅದೇ ರೀತಿ ಲೈಸೆನ್ಸ್ ಪಡ್ಕೊಂಡೆ. ಅದು ಆದ ನಂತರ ನೆಕ್ಸ್ಟ್ ಇನ್ನೂ ರಿಟರ್ನ್ ಇಲ್ಲೇ ಬಂದೆ. 3 ತಿಂಗಳ ಮೆಡಿಕಲಲ್ಲಿ ಹೋದೆ. ನಂದು ಕಲಾ ಆದರೂ ನಾ ಮೆಡಿಕಲ್ ಫೀಲ್ಡಿಗೆ ಇಳಿದೆ, ಲೋಕಲ್ ಅಲ್ಲಿ 3 ತಿಂಗಳ ಮಾಡಿದೆ. ಅದನ್ನು ಒಂದು ಅನುಭವ ಆಯಿತು. ಮೆಡಿಕಲ್ ಫೀಲ್ಡ್ ಯಾವ ರೀತಿ ಇರುತ್ತೆ, ಏನು ಎಂತ, ಪ್ರತಿಯೊಬ್ಬರಿಗೂ ಪೇಷೆಂಟ್ ಬಂದಾಗ ಯಾವ ಥರ ರೆಸ್ಪಾನ್ಸ್ ಮಾಡಬೇಕು, ಯಾವ ಥರ ಮಾಡಬಾರ್ದು, ಅದನ್ನು ಒಂದು ಅನುಭವ ಬಂತು. ಅದು ಆದ ನಂತರ ನೆಕ್ಸ್ಟು ಡಿಗ್ರಿ ಈ ಥರ ಕಲಿತಿರುವಾಗ BRO ಬ್ರಾಂಚ್ ರಿಲೇಷನ್ಶಿಪ್ ಆಫೀಸರ್ ಆಗಿ ವರ್ಕ್ ಮಾಡಿದೆ 1 ವರ್ಷ ಇಲ್ಲೇ ಲೋಕಲ್. ಸರಿಗೆ ಬಂದು ಪ್ರತಿಯೊಬ್ಬರಿಗೂ ಇನ್ವಿಟೇಷನ್ ನಂದು ಐಡೆಂಟಿ ಕಾರ್ಡ್ ಕೊಟ್ಟೆ. ಭಾಳ ಖುಷಿ ಆಯಿತು, ಮಹೇಶ್ ಹಬ್ಬ ಈ ಥರ ಬೆಳೆಸ್ರಿ, ಪ್ರತಿಯೊಬ್ಬರಿಗೂ ಆದಷ್ಟು ಒಳ್ಳೆಯದನ್ನೇ ಮಾಡಿ ಅಂತ ಇಲ್ಲಿದ್ದಂಥ ಪ್ರತಿಯೊಬ್ಬರು ಸರು ಹೇಳಿದರು. ಇಷ್ಟು ಹೇಳಿ ನನ್ನ ಚುಕ್ಕದಾದ ಭಾಷಣವನ್ನು ಮುಗಿಸುತ್ತೇನೆ. ಗುರುವರಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ಶುಭಾಶಯಗಳು ತಿಳಿಸುತ್ತಾ, ನನ್ನ ಅನಿಸಿಕೆ ಏನೆಂದರೆ, ನಮ್ಮ ಗುರುಗಳು ಮೂಸಳಿ ಸರಿದ್ರು. ನಾನು 9th ಇದ್ದಾಗ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡಿದ್ದೆ ನಾನು. ಅವಾಗ ಆ ಸಂದರ್ಭದಲ್ಲಿ ಏನೋ ಒಂದು ಕ್ವಶನ್ ಕೇಳಿದ್ರು, ನಾನು ಆನ್ಸರ್ ಹೇಳಿಲ್ಲ. ನೀನು ಅಯ್ಯಪ್ಪ ಸ್ವಾಮಿ ಆಗ್ಯಪ್ಪ, ಬಟ್ ನನಗೆ ನೀ ಏನಾಗಿದ್ರು ನನಗೆ ಸ್ಟೂಡೆಂಟೇ ಅಂತೇಳಿ ಕೈಗೆ ಒಂದು ಏನು ಬಡಿದ್ರು. ಆ ಏನು ಬಡಿದ್ರು ಅವಾಗ ಯೋಚನೆ ಆಯ್ತು, ಓ ನನಗೆ ಯಾಕೆ ಬಡಿದ್ರು ನನ್ನ ಗುರುಗಳು, ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡ್ರು ಯಾಕೆ ಬಡಿದ್ರು ಅನ್ನೋದು ನೆನಪು ಬಂತು. ಅದಾಗಿ ಮನಸ್ಸಲ್ಲಿಗೆ ಒಂದು ಮಾತು ಹಾಕೊಂಡು ಸುಮ್ಮನೆ ಅದೇ. ಆಮೇಲೆ ನಾಡಗಿರಿ ಸರ್ ಅವ್ರು ಸುಡಿದಾಗ ಅವ್ರು ಬಂದರು, ತಮ್ಮ ಮಾತು ಮನಿ ಕೆಡ್ಸತ್ತೆ, ತೊಲಿ ಕೆಡ್ಸತ್ತೆ, ಯಾವತ್ತು ಯಾರ ಮುಂದೆ ಏನು ಮಾತಾಡಕ್ ಹೋಗಬೇಡ, ತೂತ್ ಮುಂದೆ ಒಲೆಚಾಕ್ ಹೋಗಬೇಡ. ಅದನ್ನು ನೆನಪಿಟ್ಕೊಂಡು ಇವಾಗ ಸರ್ ನೀವು ಈ ಮಾತು ಹೇಳಿದ್ರೆ ನಾನು ಇವಾಗ ಗೌರ್ಮೆಂಟ್ ಹಾಸ್ಪಿಟಲ್ ಡ್ಯೂಟಿ ಮಾಡ್ತಾ ಇದ್ದೀನಿ ಸರ್. ಸರ್ ಇವತ್ತು ಭುವನೇಶ್ವರಕ್ಕೊಮ್ಮೆ ಫಂಕ್ಷನ್ ಐತೆ, ಅಲ್ಲಿ ಡ್ಯೂಟಿ ಹಾಕ್ಯಾರ ಸರ್. ಆದ್ರೂ ನಾನು ನನ್ನ ಫ್ರೆಂಡ್ಸ್ಗೋಸ್ಕರ ಅಲ್ಲೆಲ್ಲ ಮಿಸ್ ಮಾಡಿ ಬಯಸ್ಕೊಂಡು ಇಲ್ಲಿ ಬಂದಿದ್ದೀನಿ ಸರ್. ನಾನು ಸರಿ ಕೋವಿಡ್ ಇದ್ದಾಗ ಕಡೆ ಮನೆ ಸರ್ ಎಲ್ಲ ಸರ್. ನಾನು ಕೋವಿಡ್ ಡ್ಯೂಟಿ PP ಕಿಟ್ ಹಾಕೊಂಡು ಎಲ್ಲ ಹಾಕೊಂಡು ಒಳಗಡೆ ಇದೆ ಸರ್. ಕೋವಿಡ್ ಡ್ಯೂಟಿ ಒಳಗೆ ಕಡೆ ಮನಿ ಸರ್ ಬಂದ್ರು, ಸರ್ ಆರಾಮದಿರಿಲ್ಲ ಅಂತೇಳಿ ಎಲ್ಲ ಮಾತಾಡಿದಾಗ ಕಡೆ ಮನಿ ಸರ್ ಅಂದ್ರು, ತಮ್ಮ ನನಗೂ ಕರ್ಕೊಂಬಂದ್ಬಿಟ್ರ ರಾಠೋಡ, ಏನು ಮಾಡಿ ನಾನು ಅಂತಂದ್ರು. ಸರ್ ನೀವು ಏನು ವಿಚಾರ ಮಾಡಬೇಡಿ ಸರ್, ನಿಮಗೆ ಏನೇ ಇದ್ರು ನಾನು ಒಳಗಡೆ ಇರ್ತೀನಿ ಸರ್ ಅಂತ ಪ್ರತಿ ಒಂದು PP ಕಿಟ್ ಹಾಕೊಂಡು ಅವ್ರ ಕಡೆನೇ ಇದ್ದೇನೆ ಸರ್ ನಾನು. ಸರ್ ಏನು ಭಯ ಪಡಬೇಡಿ ಸರ್, ಊಟ ಮಾಡಿ ಸರ್ ಅಂತ ಸರ್ ಟ್ಯಾಬ್ಲೆಟ್ ಕೊಟ್ಟಿನಿ, ಊಟ ಹಾಕಿನಿ ಸರ್, ಎಲ್ಲಾನು ಮಾಡೀನಿ ಸರ್. ಆದರೂ ಸರ್ ಊಟನ ಮಾಡಿಲ್ಲ, ಟ್ಯಾಬ್ಲೆಟ್ ತಗೊಳ್ಳಿಲ್ಲ ಸರ್. ಅದೇ ನನಗೆ ಒಂದು ಬೇಜಾರಾಯ್ತು ಸರ್. ಸರ್ ಇಷ್ಟು ಹೇಳಿ ನಾನು ಒಂದು ಚಿಕ್ಕನ ಭಾಷಣ ಮುಗಿಸಿ ಸರ್. ಓ ಹೌದಲ್ವಾ, ಯಾಕಂತ ಗೊತ್ತಾ? ಅದು ಟ್ರಿಪ್ಪಿಗೆ ಹೋಗಿರ್ಬೇಕು. ಓ ಹೌದು, ನಾವು ಒಂದು ಟೈಮ್ ಟ್ರಿಪ್ ಕ್ಯಾನ್ಸಲ್ ಆದಾಗ ನಮ್ಮ ಸರ್ ಕರ್ಕೊಂಡಲ್ಲ, ಅದಕ್ಕೆ ಬೇಕೇ ಬೇಕು ಅಂತ ಯಾವ ಬೇಕು ಅಂತ ಸ್ಟ್ರೈಕ್ ಮಾಡಿದ್ವಿ, ನೆನಪಿದೆ ಅಲ್ವಾ? 10 ವರ್ಷ ಆಯ್ತು ಕಳೆದೋಗಿ ಮೆಮೊರೀಸ್, ಬಟ್ ಆದ್ರೂ ಇನ್ನು ನೆನಪಿದೆ. ಆ ಥರದ್ದು ಎಲ್ಲಾ ಮೆಮೊರಿಗಳನ್ನು ರಿಕಾಲ್ ಮಾಡ್ಕೊಳ್ಳಿಕ್ಕೆ ಇದೊಂದು ಸ್ನೇಹ ಸಮ್ಮೇಳನ. ಕ್ಲೇಶನಾಕ್ಷಾಯ ಗೋವಿಂದಾಯ ನಮೋ ನಮಃ. ಇದನ್ನ ಯಾಕೆ ನಾನು ಹೇಳಿದೆ ಅಂದ್ರೆ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದಿದ್ದು. ಇಡೀ ಭಗವದ್ಗೀತೆ ಓದೋದು ಯಾರಿಂದನೂ ಸಾಧ್ಯ ಆಗಲಿಲ್ಲ ಅಂದ್ರೆ ಕೊನೆಗೆ 4 ಲೈನಾರು ಹೇಳ್ರಪ್ಪ ದಾನ್ಯಾಗ ಹೋಗ್ತೀರಿ ನೀವು ಅಂತಂದು. ಯಾಕೆ ಇದನ್ನ ಹೇಳಿದ್ನಿ ಅಂದ್ರೆ, ಭಗವದ್ಗೀತೆನ ನಾವು ಓದ್ತೀವೋ ಬಿಡ್ತೀವೋ, ಗುರುಗಳು ಹೇಳ್ಕೊಟ್ಟಂಥ ಮಾರ್ಗವನ್ನು ನಾವು ಅದೇ ದಾರಿನಲ್ಲೇ ಹೋಗಬೇಕು. ಯಾಕಂದರೆ ಕೆಲವೊಂದು ಸಾರಿ ನಮ್ಮ ಅನಿಸಿಕೆಗಳಿಗೆ ಸರ್ ತೋರಿಸ್ತಕ್ಕಂಥ ದಾರಿಗಳಿಗೆ ಹೊಂದಾಣಿಕೆಗಳು ಭಾಳ ಬರ್ತಾವೆ. ಆ ಟೈಮ್ ಒಳಗೆ ಏನಾಗ್ತದೆ ಅಂದ್ರೆ, ಸರ್ ಹೇಳಿದ್ದೊಂದು ನಾವು ಮಾಡಿದ್ದೊಂದು.
ಆಗಿರ್ತಾವ. ನಮ್ಮ ಎಸ್ ಎಲ್ ಸಿ ಟೈಮ್ನಾಗ 8th 10th ಇದನ್ನ ಮಾಡೀವಿ ನಾವು. ಸರ್ ಹೇಳಿದ್ದೊಂದು ನಾವು ಮಾಡಿದ್ವೊಂದು. 8th ನಮಗೆ ಕ್ಲಾಸ್ ಟೀಚರ್ ಚಕ್ರಿ ಸರ್ ಇದ್ರು ಮೋಸ್ಟ್ಲಿ. ಸರ್ ಹಿಂಗಿಂದ ಹೊಡ್ಕೊಂಡು ಬಂದ್ರು ಅಂದ್ರೆ ನಮ್ಮನ್ನ ಹೋಳಿ ಹಿಂಗಿಂದ ಹೋಗಿರ್ತಿದ್ವಿ ನಾವು. ಕ್ಲಾಸ್ ಬಣ್ಣ ಎಷ್ಟು ಸ್ವಚ್ಛ ಇರ್ತೈತೆ ಅಂದ್ರೆ ಕ್ಲಾಸ್ನಾಗ ಹುಡ್ರ ಇಲ್ಲ ಅದು ಧೂಳಿಲ್ಲ ಅದಾಗ, ಅಷ್ಟು ಸ್ವಚ್ಛ ಇಟ್ಟಿದ್ವಿ ಸರ್. ಎಲ್ಲಿ ಚಕ್ರಿ ಸರ್ ಇಟ್ಟಿದ್ವಿಲ್ರಿ. ಎಲ್ಲ ಕ್ಲಾಸ್ ಬರೀ ಆಟ. ಎಷ್ಟು ಆಟ ಆಡಿದ್ವಿ ಅಂದ್ರೆ 8th ಕ್ಲಾಸಾಗ ಕೇಳಿಲ್ಲ ನಾವು, ಅಂದ್ರೂ ಪಾಸ್ ಮಾಡಿದ್ರು. ಅದಕ್ಕೂ ನಮ್ದು ದೊಡ್ಡ ಧನ್ಯವಾದ. ಅದು ಒಂದು ನಾವು ಸರ್ ಅದನ್ನ ಭಾಳ ಗೌರವದಿಂದ ನೋಡ್ಬೇಕು. ಯಾಕಂದ್ರೆ ಪಾಸ್ ಮಾಡ್ಯಾರ ನಮ್ಮನ್ನು. 9th ಹೋಗ್ಬಿಟ್ಟಿವಿ ನಾವು. 9th ವೀಕ್ ನಮ್ಮ ಅಡಿಗೇರಿ ಸರ್ ಕ್ಲಾಸ್ ಟೀಚರ್ ಬರಲಿಲ್ಲ ಅಂದ್ರೆ ಮುಗ್ಲ ಕ್ಲಾಸ್ ಬಿಟ್ಟು ನೋಡ್ರಿ ನೀವು ಒಬ್ರಾರ ಆಗಂಗಿಲ್ಲ ಅವ್ರು ಕ್ಲಾಸ್ ಬಿಡೋದು. ಟೀಚಿಂಗ್ ಹಂಗಾಯ್ತು ನಮ್ಮ ಸರ್, ಕನ್ನಡ ಸರ್. ಅವರು ಹೇಳೋ ಮಾತು ನನಗೆ ಯಾವಾಗಲೂ ಪ್ರತಿಯೊಂದು ಸಲ ನೆನಪಾಗೋದಂದ್ರೆ, ಅತಿ ಅನ್ನೋ ಪದನ ಯಾವುದು ಶಬ್ದದಿಂದ ಹಚ್ಚಿದ್ರೂ ಅದು ಅಂತ್ಯ ಆಗ್ಬಿಡತ್ತಂತ. ಫಾರ್ ಎಕ್ಸಾಂಪಲ್, ಅತಿ ಶುಗರ್ ಬಂತಂದ್ರೆ ಹೋಗ್ತಾನೆ ಮನುಷ್ಯ, ಅತಿ ಬಿ ಪಿ ಬಂದ್ರೆ ಹೋಗ್ತಾನೆ, ಅತಿ ರೋಗಿದ್ರು ಹೋಗ್ತಾನೆ, ಅತಿ ನೋವಿದ್ರು ಹೋಗ್ತಾನೆ. ಅತಿ ಅನ್ನೋ ಪದ ಎದರಿಂದ ಹಚ್ಚಿದ್ರು ಅಂತ್ಯ ಆಗ್ತದೆ. ಅದನ್ನು ಬಿಟ್ಟರೆ ಮಕ್ಕಳ ನೀವೇನಾರ ಈಗ ಅಭ್ಯಾಸ ಅಲಕ್ಷ್ಯ ಮಾಡಿದ್ರಿ ಅಂದ್ರೆ ಮುಂದೆ ಭಿಕ್ಷಾಧಿಪತಿ ಆಗ್ತಾರೆ. ನೀವು ಹೇಳ್ಬಿಟ್ಟಿದ್ದಾರೆ ನಮ್ಗೆ, ಯಾವಾಗ 9th ಹೇಳ್ಬಿಟ್ಟಿದ್ದಾರೆ ಸರ್. ಅದು ನಮ್ಗೆ ಯಾವಾಗ ನೆನಪಾಗ್ತದೆ ಅಂದ್ರೆ ಖಾಲಿ ಕೂತಿರ್ತೀವಲ್ಲ ಮನೆ ಪಕ್ಕ ಅಂಥವು ಬರ್ತಾವ ತಲೆ. ಮಾಸ್ತರ್ ಹೇಳಿದ್ರು ನಾವು ಕೇಳಿಲ್ಲೋ, ಇನ್ನು ಮಾಸ್ತರ್ ಹೇಳಿದ್ ನಮಗೆ ಅರ್ಥ ಆಗಲಿಲ್ಲೋ. ನಿಜ ಎಲ್ಲರಿಗೂ ಬರ್ತಾವಲ್ರಿ. ಬರ್ಲಾರ್ಲಿಲ್ಲ ಅಂದ್ರೆ ಅವ್ರ ವಿದ್ಯಾರ್ಥಿ ಜೀವನ ವೇಸ್ಟ್ ಮಾಡ್ಕೊಂಬಿಟ್ರೆ. ನೀವು ಬರ್ಬೇಕಿದೆ ವಿದ್ಯಾರ್ಥಿ ಅಂದಮೇಲೆ ಇಂಥವು ಬರ್ಬೇಕು ಮನುಷ್ಯಾಗ. ಏನು ಮಾಡಿದ್ವಿ ಅಂದ್ರೆ ಅದನ್ನ ಬಟ್ ಮಾಡಿ ತೋರಿಸ್ಬೇಕು, ಇಂಥದ್ದು ಮಾಡ್ಯಾನ್ರಿ ಅವ ಅಂತಂದ್ರೆ. ಬರೀ ಲಾಸ್ಟ್ ಕೂಡ್ತಿದ್ವಿ. ಎಲ್ಲ ಪ್ರಮೋದ್ ಗಡಿದವರು ಎಲ್ಲಿದ್ದಾರೆ? ಹೌದು, ಪ್ರಮೋದ್ ಗಡಿದವರವರು ನಾವು ಎಲ್ಲ ಈ ಕಡೆ ಲಾಸ್ಟಿಗೆ ಕೂಡ್ತಿದ್ವಿ. 8th ಹೋಗಿ ಬಿದ್ದಿದ್ವಿ ರೀ. ಅವಾಗ ಬಿದ್ದ ಮೇಲೆ ಅವನ್ನೇ ಬೆಂಚಿಗೆ ಹೋದೆ. ನೆಕ್ಸ್ಟ್ ನಂದ ಪಾಳಿ ಇದೆ ಅಂತ ಗೊತ್ತಾಯ್ತು ನಮಗೆ. ಬ್ಯಾಡ ತಪ್ಪಿಸ್ಕೊಂಡ್ಬಿಡೋಣ ಸುಮ್ಮನೆ, ನಾವು ಮುಂದೆ ಹೋಗೋಣ. ಮುಂದೆ ಹೋದ್ರು ಅದ ಹಿಂದೆ ಸುಮ್ಮನೆ ಬಾಯಿ ಮಾಡ್ತಿದ್ವಿ, ಮುಂದೆ ಸುಮ್ಮನೆ ಕೂಡ್ತಿದ್ವಿ ಅಷ್ಟೇ. ಓದು ಶೂನ್ಯ. ಲಾಸ್ಟಿಗೆ SLC ಬಂದ್ಮೇಲೆ ಸ್ಟಾರ್ಟ್ ಆಯ್ತು ನಮ್ದು ಓದೋಣ. ಯಾಕಂದ್ರೆ ನಮ್ಮ ಸರ್ ಹೇಳ್ತಿದ್ರು, ಲಾಸ್ಟ್ ಕೊನೆಗಟ್ಟಲ್ಲೇ ಬಿಡ್ರಿ ನಿಮ್ದು, ಓದಿ ಚಲೋ ಪರ್ಸೆಂಟೇಜ್ ಮಾಡಿಬಿಡ್ರಿ, ಲೈಫ್ ಸೆಟ್ಲ್ ನಿಮ್ದು. ನಮಗೆಲ್ಲ ಗೊತ್ತು ಮುಂದೆ PUC ಡಿಗ್ರಿ ಓದ್ಬೇಕನ್ನೋದು ಗೊತ್ತೇ ಇಲ್ಲ. SLC ಜಾಬ್ ಆಗ್ಬಿಡುತ್ತೆ, ನಡಿ ಹೋಗ್ಬಿಡೋಣ ಆ ಕಡೆ ಆರಾಮಿತ್ತು. PUC ಮಾಡಿದ್ಮೇಲೆ ಗೊತ್ತಾಯ್ತು ಅಲ್ಲೊಂದು 4 ಬ್ಯಾಕ್ ಅದು. ಮತ್ತು PCMB ಒಂದೇ ಹೋಗಿತ್ತ. ಮತ್ತು ನಾನು ಒಂದೇ ಸಬ್ಜೆಕ್ಟ್ ಅದು. ಒಂದೇ ಸಬ್ಜೆಕ್ಟ್ ಒಂದೇ ಸಲ ತಕ್ಕೊಂಡಿವಿ ನಾವು. ಓದಿದ್ದಿಲ್ಲ, ಆಮೇಲೆ ಓದಿದ್ವಿ. ಕೆಲವೊಬ್ರು ಅವಾಗ ಓದಿಲ್ಲ, ಈಗ ಓದಿ ಶಾಣೆ ಆಗ್ಯಾರ. ಅವಾಗ ಓದೋರು ಇನ್ನೂ ಮನ್ಯಾಗ ಅದಾರ ಖಾಲಿ. ಅಲ್ಲಿ ಅದಾರ ನಮ್ಮ ಡಿಗ್ರಿ ಸ್ಟೂಡೆಂಟ್ಸ್. ಯಾಕಂದ್ರೆ ಇಲ್ಲಿ ಟೀಚರ್ಸ್ ನಮಗೆ ಹೇಳ್ಕೊಡೋದಂದ್ರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತೀವಿ ನಾವು. ತ್ರಿಮೂರ್ತಿಗಳನ್ನ ಏಕರೂಪದಲ್ಲಿ ತೋರಿಸ್ತಕ್ಕಂಥದ್ದಂದ್ರೆ ಗುರುಗಳನ್ನ ಮಾತ್ರ ನಾವು. ಯಾಕಂದ್ರೆ ತಾಯಿಗೆ ತೋರಿಸಲ್ಲ ನಾವು, ತಂದೆಗೆ ತೋರಿಸಲ್ಲ. ಯಾಕಂದ್ರೆ ಪಿತೃದೇವೋ ಭವ, ಮಾತೃದೇವೋ ಭವ. ಅದು 3 ಜನ ಇಲ್ಲ, ಅದರಲ್ಲಿ ಒಂದೊಂದು ಸಪ್ರೇಟ್ ಆಗೋಯ್ತು. ಆದ್ರೆ ಗುರುಗಳಿಗಾದ್ರೆ ನಾವು 3 ಅವತಾರಗಳನ್ನ ಕೊಟ್ಟೇವೆ. ಬ್ರಹ್ಮನೂ ಹೌದು, ವಿಷ್ಣುನೂ ಹೌದು, ಮಹೇಶ್ವರನೂ ಹೌದು. ಅದಕ್ಕೆ ಹೇಳ್ತಾರೆ, ಗುರುಪಾದ ಮುಟ್ಬಿಟ್ರಪ್ಪ ನಿಮ್ಮ ಪಾಪ ಕಳೆದು ಹೋಗ್ತದೆ. ಯಾಕೆ ಮುಟ್ಬೇಕು ಗುರುಪಾದ? ಗುರುಪಾದವನ್ನ ತೊಳಿಬೇಕಂತ. ಗುರುವಂದನ ಕಾರ್ಯಕ್ರಮ ಅಂದ್ರೆ ಅದೇ ಮೇನ್ ಇರೋದು. ಗುರುವಿನ ಪಾದವನ್ನು ಸ್ಪರ್ಶಿಸಿ ಪಾದ ಪೂಜೆಯನ್ನು ಮಾಡೋದು. ಯಾಕೆ ಮಾಡಬೇಕು? ನಾವು ಗುರು ಶಿಷ್ಯರ ಸಂಬಂಧವನ್ನು ನೋಡ್ಲಿಕ್ಕೆ ಹೋದ್ರೆ ಗುರು ಗೋವಿಂದರಾಜ ಭಟ್ರು ಮತ್ತು ಶಿಶುನಾಳ ಶರೀಫರ ಪುಸ್ತಕ ಓದಬೇಕು. ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರ ಪುಸ್ತಕವನ್ನು ಓದಬೇಕು. ಗುರು ಶಿಷ್ಯರ ಸಂಬಂಧ ಹೇಗಿತ್ತು ಅಂತ ಅಲ್ಲಿ ಗೊತ್ತಾಗ್ತದೆ. ಫಾರ್ ಎಕ್ಸಾಂಪಲ್, ಇವತ್ತು ಶಿಶುನಾಳ ಶರೀಫರು ಗೋವಿಂದರಾಜ ಭಟ್ರು ತಗೊಂಡ್ರ, ಗೋವಿಂದ ಭಟ್ರು ಬ್ರಾಹ್ಮಣ, ಶಿಶುನಾಳ ಶರೀಫರು ಮುಸಲ್ಮಾನ್. ಹೇಗೆ ಗುರು ಶಿಷ್ಯ ಅಂದ್ರೆ ಇವರು ಜೊತೆಗೆ ಇರ್ತಿದ್ದಾರೆ, ಯಾವಾಗಲೂ ಜೊತೆಗೆ ಇರ್ತಿದ್ರು. ಎಷ್ಟು ಜೊತೆಗೆ ಇರ್ತಿದ್ರು ಅಂದ್ರೆ ರಾತ್ರಿ ಮದ್ಯಪಾನ ಮಾಡೋವರೆಗೂ ಅಲ್ಲಿಂದ ಮಲ್ಕೊಳ್ಳೋವರೆಗೂ ಜೊತೆಗಿರೋರು. ಒಂದು ದಿನ ಗೋವಿಂದ ಭಟ್ರ ರೋಡ್ ನಡ್ಕೋತ ಹೊಂಟಿರ್ತಾರ, ಬಂಗಾರದ ಕಡಕ್ಕೆ ಆಗಿ ಬಿದ್ದಿರ್ತದ. ಗೋವಿಂದ ಭಟ್ರು ಏನು ಮಾಡ್ತಾರೆ, ನನ್ನ ಶಿಷ್ಯ ಏನು ಮಾಡ್ತಾನೆ ತಡಿ ಅಂತಂದ್ರೆ ಕಾಲಿಲೆ ಒಂಚೂರು ಮಣ್ಣು ಹಾಕ್ತಾರೆ ಅದ್ರ ಮೇಲೆ. ಇವಾಗ ಆಸೆ ಅವನು ಇನ್ನೂ ಏನೆಲ್ಲ ಬಿಟ್ಟವನೋ ಇವ ಅಂತಂದು. ಶಿಶುನಾಳ ಶರೀಫರು ಏನು ಮಾಡ್ತಾರೆ, ಒಂದು ಹೆಜ್ಜೆ ಅವ್ರ ಮುಂದೆ ಹೋದ್ಮೇಲೆ ಅದ್ರ ಮೇಲೆ ವಾಮಿಟ್ ಮಾಡ್ತಾರೆ. ಮುಂದೆ ಬಂದ್ಮೇಲೆ ಗೋವಿಂದ ಭಟ್ರು ಕೇಳ್ತಾರೆ ಅವ್ರಿಗೆ, ಯಾಕೋ ಶರೀಫ ಅದ್ರ ಮೇಲೆ ವಾಂತಿ ಮಾಡಿ ಹೊಲಸು ಮಾಡಿದೆಲ್ಲ ನೀನು? ಗುರುಗಳ ನೀವು ಮುಚ್ಚಿದ್ರೆ ಅದು ಜನಕ್ಕೆ ಅಪಾಯಕಾರಿ ವಸ್ತುನ ಆಗಿರ್ತದ,
ದಿಬ್ಬ ಇತ್ತು ಅಂದ್ರೆ ಮತ್ತೆ ಯಾರು ಆರು ಅಡಿ ತೆಗಿತಾರೆ. ನೀವು ಬರೀ ಇಷ್ಟು ದಿಬ್ಬ ಹಾಕಿದ್ರೆ 6 ಅಡಿ ತೆಗಿಯ ಮಂದಿದ, ಅದಕ್ಕೆ ನಾವು ವಾಂತಿ ಮಾಡೇನ್ರಿ, ಅದು ಹೊಲಸಾಗಿರ್ತದೆ, ಯಾರು ನೋಡಬಾರ್ದು ಅಂತ ಹೇಳ್ತಾರೆ ಶಿಶುನಾಳ ಶರೀಫರು. ಅಂದ್ರೆ ಗುರು ಜೊತೆನೇ ಇದ್ವಿ ಅಂದ್ರೆ ಗುರುವಿನ ಸಂಸ್ಕಾರ, ಗುರುವಿನ ವಿದ್ಯೆ, ಗುರುವಿನ ಪ್ರೀತಿ, ಗುರುವಿನ ಪ್ರೇಮ, ಗುರುವಿನ ಧೈರ್ಯ, ಇವು ಇಷ್ಟು ನಮಗೆ ಬರ್ಬೇಕಂದ್ರೆ ಗುರುವಿನ ಜೊತೆ ಗುಲಾಮನಾಗಿರ್ಬೇಕು ನಾವು. ಸರಿ ಸಮಾನ ಅಲ್ಲ, ಇದು ಗುಲಾಮನಾಗಿರ್ಬೇಕು. ಎಷ್ಟೇ ದೊಡ್ಡವನಾಗಿರಲಿ ಗುರುಗಳು ಬಂದ್ರೆ ಖಲಾಸ್. ಯಾಕೆ ನಾವು ಪರಿಪುಟನ್ ಸರ್ ಬಂದ್ರೆ ಒಬ್ಬರ ನಿಂದಿರ್ಲಿ ನೋಡ್ತೀನ, ದಿಕ್ಪಾಲ ಉಳಿದೈತ್ರಿ, ಹೌದಿಲ್ಲ? ಯಾಕಂದ್ರೆ ಪ್ರತಿಯೊಬ್ಬರಿಂದನೂ ಒಂದೊಂದು ಕಲ್ತೀವಿ ನಾವು. ಇಲ್ಲಿ ಕರಿಪುಟನ್ ಸರಿಂದ ಧೈರ್ಯ ಕಲ್ತೀವಿ ನಾವು, ಸುಣಗಾ ಸರಿಂದ ನಗಸೋದು ಕಲ್ತೀವಿ ನಾವು, ಕನ್ನಡ ಸರಿಂದ ಸ್ಪಷ್ಟ ಕನ್ನಡ ಮಾತಾಡ್ತೀವಿ. ನಮ್ಮ ನಾಡಿಗರ ಗುರುಗಳು ವಾಲಿಕರ್ ಸರಿಗಂತೂ ನಾವು ಇವತ್ತಿಗೂ ನೆನೆಸ್ತೀವಲ್ಲ. PUC ನಾ ಹೇಳ್ತಿದ್ದೆ ನಾನು, ನಮ್ಮ ಸರ್ SLC ಆಗಿದ್ರಿ, ನೀವು ಮೈಕ್ ಹಾಕೊಂಡು ಹೇಳ್ತೀರಿ, ಅವ್ರಿಗೆ ನಾವೇ ಸ್ವಕಾಶ ಹೇಳ್ರಿ ಅಂತಿದ್ವಿ. ಅಷ್ಟು ಜೋರು ಹೇಳೋರು, ಅವ್ರು ಮಾತಾಡಿದ್ದು ಎಕೋ ಆಗಿ ತಲೆಯಾಗ ಹೋಗ್ಬೇಕದ ನಮಗೆ, ಅಷ್ಟು ನೀಟಾಗಿ ಹೇಳೋರು. ನಾವು ಮ್ಯಾಥ್ಸ್ ಆದರೂ ಚಾಗ್ರಿ ಸರ್ ನಮಗೆ ಭಾರಿ ಕಾಡಿಸ್ತಿದ್ರು. ಚಾಗ್ರಿ ಸರ್ ಬಂದೇ ಜೋಶಿ ಮನೆಗೆ ಹೋಗ್ಬಿಡು, ಅಮ್ಮ ತಂಬಿಟ್ಟು ಅಳ್ಳಿಟ್ಟು ಮಾಡಿರ್ತಾಳ, ಮಸ್ತ್ ತುಪ್ಪ ಹಾಕು ತಿನ್ನೋ ಮಕ್ಕೊಂಬಿಡು, ಏನು ಮಾಡ್ತೀವಿ ಶಾಲೆ ಕಲ್ತ ಅಂದರಿ. ಹೌದು ಸರ್ ನಮಗೆ ಹೆಂಗೆ ಬೈದಂಗೂ ಆಗಿರ್ಬೇಕು, ಅದು ಮನಸ್ಸಿಗೆ ನಾಟಿರ್ಬೇಕು, ಆ ರೀತಿ ಬೈಬೇಕು. ಈಗ ಕೆಲವೊಂದು ಸಲ ನಾವು ಅನ್ಕೊಂಡಿರ್ತೀವಿ, ಈ ಸರ್ ಬರೀ ಹೊಡಿತಾರಪ್ಪ, ಭಾಳ ಬಡಿತಾರೆ ಅವರು, ಬರೀ ಬೈತಾರ. ಇದು ಹೆಂಗಾತಂದ್ರೆ, ನಾನು ಒಂದ್ಸಲ ಯೂಟ್ಯೂಬ್ ಒಂದು ವಿಡಿಯೋ ನೋಡಿದ್ದೆ ನಾನು, ಅದ್ರೊಳಗೆ ಒಬ್ಬರು ಹೇಳಿದ್ರು ಮಗುವಿನ ಮನಸ್ಸಿಗೆ ಬಡಿಬೇಕಂತ್ರಿ. ಈಗ ಹೆಂಗೆ ಫಾರ್ ಎಕ್ಸಾಂಪಲ್ ಅಂತಂದ್ರೆ, ಇದು ಒಂದು ಎತ್ತು ಮುಂದದ, ಬಂಡಿ ಹಿಂದದ, ಬಂಡಿ ಸ್ಪೀಡ್ ಹೊಡ್ಬೇಕಂದ್ರೆ ಬಂಡಿ ಹೊಡೆದ್ರೆ ಬರ್ತದನ್ರಿ, ಎತ್ತಿ ಹೊಡಿಬೇಕು ನಾವು. ಇಲ್ಲಿ ಎತ್ತು ಮನಸ್ಸು, ಬಂಡಿ ದೇಹಕ್ಕೆ ಹೊಡೆದ್ರೆ ಯೂಸ್ ಇಲ್ಲ, ಮನಸ್ಸಿಗೆ ಮಾತ್ರ ಹೊಡಿಬೇಕು ನಾವು. ಆ ಕೆಲಸವನ್ನು ಗುರುವಿಂದ ಮಾತ್ರ ಸಾಧ್ಯ ಆಗುತ್ತೆ, ಬೇರೆಯವರಿಂದ ಸಾಧ್ಯ ಆಗಕ್ಕೆ ಚಾನ್ಸ್ ಇಲ್ಲ ಆಗ. ಅದಕ್ಕೆ ಗುರುವಿನ ಒಂದು ಸ್ಥಾನದಲ್ಲಿ ಮೇಲಿಟ್ಟಾರ. ಅದು ನಮ್ಮ ದೇಶದಲ್ಲಿ. ಬೇರೆ ದೇಶಕ್ಕೆ ಹೋದ್ರೆ ಎಲ್ಲ ಜೊತೆಗೆ ಅಡ್ಡಾಡ್ತಾರೆ ಅವರು. ನಮ್ಮ ದೇಶದಲ್ಲಿ ಸಂಸ್ಕೃತಿನೇ ಹೆಂಗೆ ಬಂದದ, ಗುರು ದೇವ್ರಿದ್ದಂಗೆ. ಇನ್ನೊಂದು, ಎಲ್ಲರೂ ಇಲ್ಲೇ ಇದ್ರಿ, ನಮ್ಮ ಕಡೆಯಿಂದ ಏನಾದರೂ ತಪ್ಪಾಗಿದ್ರಿ ಆಗಿರ್ತಾವ್ರಿ ಸರ್. ನಮಗೆ ಗೊತ್ತವ್ರಿ ನಾವು ಮಾಡಿದ್ವಿ, 1-2 ದಿನ ಮಾಡಿದ್ವಿ, ಎಲ್ಲಾನು ಕ್ಷಮಿಸಿ ನಮ್ಮನ್ನು ಮುಂದೆ ಕಳಿಸ್ಕೊಟ್ಟಾರ ಸರ್. ಇವತ್ತು ಜೀವನ ಹೆಂಗೆ ಅನ್ನೋದು ಅರ್ಥ ಮಾಡಿಸಿದಂಥವ್ರು. ಯಾಕಂದ್ರೆ ಜೀವನ ಅನ್ನೋದನ್ನ ಅರ್ಥ ಮಾಡಿಸ್ಬೇಕಂದ್ರೆ ಮತ್ತೆ ಅಲ್ಲಿ ಅಗೋರಿ ಆಗ್ಬೇಕಾಗ್ತದೆ. ಅಗೋರಿ ಆಗ ಅವಶ್ಯಕತೆ ಇಲ್ಲ, ಇಲ್ಲಿದ್ದಾರೆ ನಮ್ಮ ತಿದ್ದಿದ್ರು ಇವತ್ತು ಮುಂದೆ ಬಂದೀವಿ ನಾವು. ಅದಕ್ಕೋಸ್ಕರ ಎಲ್ಲ ಟೀಚರ್ಸ್ ಮತ್ತು ಸರ್ಸ್ಗೆ ನನ್ನ ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೇನೆ. ಹಾಗೂ ಇನ್ನೊಂದು ವಿಷಯ ಏನಂದ್ರೆ, ನಮ್ಮದು ಸ್ನೇಹ ಸಮ್ಮಿಲನ. ಎಷ್ಟೊತ್ತನ ಗುರುಗಳ ದಾತಿ ನಮಗೆ ಬಂದಂತ್ರಿನ. ಹೌದು, ಮತ್ತು ದೋಸ್ತರು ನೀವು ಚಲೋದು ಹೇಳ್ತೀರಿ, ಹಾವು ಮಾಡ್ತೀರಿ, ಅಬ್ಬಾ ಮಲ್ಟಿ ಟ್ಯಾಲೆಂಟೆಡ್ ನೀವು ದೋಸ್ತರು. ಒಬ್ಬ ಮನುಷ್ಯನ ಸತ್ತವನು ಬದುಕಿಸ್ಬಿಡ್ತಿರ್ಲಿ ನೀವು, ಇಲ್ಲ ಇದ್ದವನು ಸಾಯಿ ಬಿಡ್ದು ಬಿಡ್ತೀರಿ. ಅಲ್ಲಿ ಬಾಜು ಕೂತಿರ್ತಾನ, ಅವಾಗ ಗೊತ್ತಿರಂಗಿಲ್ಲ ಪಾಪ ನೀವು ಮಾಡಿದ್ದು. ಹೌದು, ಫ್ರೆಂಡ್ಶಿಪ್ ಅಂದ್ರೆ ಅದು ಅಂಥದ್ದಿದ್ರೆ ಫ್ರೆಂಡ್ಶಿಪ್. ಬಂದೆ ಹೋದೆ ಮಾತಾಡಿದೆ, ಅದು ಫ್ರೆಂಡ್ಶಿಪ್ ಅಲ್ಲದು. ಅಲ್ಲಿ ಹೊಡೆದಾಟ ಇರಬೇಕು, ಬಡದಾಟ ಇರಬೇಕು, ಹೊಟ್ಟಿ ಕಿಚ್ಚಿರಬೇಕು, ಒಂದ ತಟ್ಟಿ ಒಳಗೆ ಗುದ್ದಾಡಿ ತಿನ್ನಂಗಿರ್ಬೇಕು. ಅದು ಸ್ನೇಹ. ಸ್ನೇಹದೊಳಗೆ ನಾವೇನೇ ನೋಡ್ತೀವಿ, ಪ್ರೀತಿ, ಪ್ರೇಮ, ಧೈರ್ಯ, ವಿಶ್ವಾಸ, ಇದೆಲ್ಲ ಇರಬೇಕು ಸ್ನೇಹದೊಳಗೆ. ಬಂದೆ ಅವ ಈ ಪಾನಿಪುರಿ 10 ರೂಪಾಯಿ ತಿನ್ಸಿದ್ನ, ನಾ 5 ರೂಪಾಯಿ ಹಾಕಿ ನಡಿ ಅವ್ನ ಮನೆಗೆ ಕಳಿಸಿ ನಾವು ಮನೆಗೆ ಬಂದರು, ಅದಕ್ಕೆ ಸ್ನೇಹ ಅನ್ನಂಗಿಲ್ಲ ರೀ. ಕಷ್ಟ ಅಂತ ಬಂದಾಗ ಅಷ್ಟ ಹೋಗೋದಲ್ಲ ದೋಸ್ತನ ಕಡೆ, ಮಗನ ದುಡಿತೀನಿ ನಡಿ ಪಾರ್ಟಿ ಮಾಡಿಸ. ಅವ ಕಷ್ಟ ಅಂದಾಗ ಹೋಗಿರ್ತೀವಿ ಅಂದ ಕೂಡ ದುಡಿಲಿಕ್ಕೆ ನಿಂತ ಮೇಲೆ ಹೋಗೋದಲ್ಲ. ಅವ ಹೆಂಗಾರ ಇರಲಿ ನಮ್ಮ ದೋಸ್ತ, ಅವ ಏನಾಗಲಿ ಅವ ದೋಸ್ತ. ಹಂಗೆ ಅಂದ್ಕೊಂಡು ಬಂದಲ್ಲಿ ಇಷ್ಟು ಜನ ಸೇರಿದ ನಾವು. ಭಾಳ ಖುಷಿ ಆಯ್ತು, ಎಲ್ಲರೂ ಭೇಟಿ ಆದ. ನಾವಂತರು ಆ ಕಡೆ 10th ನಮ್ಮದು ಎಜುಕೇಷನ್ ಅದು ಒಂದು ಇಟ್ಟಿದ್ದಿಲ್ಲಲ್ರಿ ನೀವು, ಹೀಗಾಗಿ ಈ ಕಡೆ ನಮಗೊಂದು ಸ್ವಲ್ಪ ಅಷ್ಟು ಕಷ್ಟ ಪರಿಚಯ. ನಮ್ದು ಎಜುಕೇಷನ್ ಇತ್ತಂದ್ರೆ ಪರಿಚಯ ಇರ್ತಿದ್ರು. ನಮ್ಮ ಜೊತೆ ಓದೋರು ಒಂದಿಷ್ಟು ಜನ ಇದ್ದಾರೆ, ಪ್ರೈಮರಿ ಒಳಗೆಲ್ಲ ಓದೋರು, ಸ್ವಲ್ಪ ಪರಿಚಯ ನನಗೆ. ಹೌದಿಲ್ರಿ, ಮತ್ತು ಯಾರು ಅನ್ಕೊಂಡಿಲ್ಲ ನೀವು ನಮ್ಮ ಎಜುಕೇಷನ್ ಇರಬೇಕಿತ್ತು SLCಗೆ ಅಂತ? ಹೌದು, ಅನ್ಕೊಂಡಿರ್ತೀವಿ ಎಲ್ಲರೂ. ನಾನು ಅನ್ಕೊಂಡಿದ್ದೆ, ಬಟ್ ಅನ್ಕೊಂಡಲ್ಲೇ ಸುಮ್ಮನೆ ಆಗಿಬಿಡೋದು. ಈ ಟೀಚರ್ಸ್ ಮಂದೆಲ್ಲ ಹೇಳ್ತೀವಿ ನಾವು, ಮರುದಿವ್ಸ TC ಕೈಯಾಗಿರ್ತಾವೆ. ಹೌದಿಲ್ಲ? ಯಾಕೆ ಬೇಕು? ಆದ್ರೆ ಚಲೋ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ, ನನ್ನ ಸ್ನೇಹಿತರು ಎಲ್ಲರೂ ಒಗ್ಗಟ್ಟಿಂದ ಬಂದು ಮಾಡೋಣ ಇದು ಅಂತ ಹೇಳಿ ಎಲ್ಲ ಚೆನ್ನಾಗಿ ಮಾಡಿದ್ರಿ. ಈ ಕಾರ್ಯಕ್ರಮ
ನೆರವೇರಲಿಕ್ಕೆ ಮುಖ್ಯ ಕಾರಣನಾದಂಥ ಎಲ್ಲ ನನ್ನ ಗುರು ವೃಂದದವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಒಂದೆರಡು ಮಾತು ಮುಗಿಸ್ತೀನಿ. ದಯವಿಟ್ಟು ಲಾಸ್ಟ್ ಇನ್ನೊಂದು ಮಾತು, ನಮ್ಮ ಊರು ಇಲ್ಲಿಂದ ಅಲ್ಲಿ ತನಕ ಇಷ್ಟು ಗಾಡಿ ಓಡಿಸ್ತಾರೆ. ನೀವು ಎಲ್ಲರದ್ದು ಲೈಸೆನ್ಸ್ ಐತೆ ಎಲ್ಲ ಗೊತ್ತಿಲ್ಲ. ದಯವಿಟ್ಟು ಹೆಲ್ಮೆಟ್ ಹಾಕ್ರಿ, ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕ್ರಿ, ಫೋನ್ ಒಳಗೆ ಮಾತಾಡ್ಬೇಕ್ರಿ. ನಿಮ್ಮದು ಹೆಲ್ತ್, ಯಾಕಂದ್ರೆ ನಾವು 3 ಜನ ಸ್ನೇಹಿತರನ್ನು ಒಂದೊಂದು ಕಾರಣದಿಂದ ಕಳ್ಕೊಂಡಿವಿ. ಒಂದು ಹೆಲ್ತ್ ಪ್ರಾಬ್ಲಮ್ಮು, ಒಂದು ಭಯ, ಇನ್ನೊಂದು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದು. ಇವು 3 ನಾವು ಇವತ್ತಿಗೂ ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ನೆಕ್ಸ್ಟ್ ನೀವಿದ್ದೆಲ್ಲ ನಾನು ಇರ್ತೀನಿ, ನಾವು ಇದ್ದಲ್ಲಿ ನೀವು ಇರ್ತೀರಿ. ದಯವಿಟ್ಟು ಅದು ಒಂದು ಯಾರು ತಪ್ಪು ಮಾಡಬೇಡ್ರಿ. ಎಲ್ಲರೂ ಹೆಲ್ಮೆಟ್ ಹಾಕ್ರಿ, ಫೋನ್ ಅರ್ಜೆಂಟ್ ಇತ್ತ ಸೈಡಿಗೆ ಹಾಕ್ರಿ, ಗಾಡಿ ನಾ 1 ತಾಸು ಮಾತಾಡ್ರಿ, ಪೆಟ್ರೋಲ್ ಉಳಿತದಲ್ಲ ಇದನ್ನು. ದಯವಿಟ್ಟು ಅದೊಂಥರೆಲ್ಲ ಮಾಡಬೇಡ್ರಿ. ಥ್ಯಾಂಕ್ ಯು. ಮಾತಾಡ್ಲಿಕ್ಕೆ ನನಗೆ ಅವಕಾಶ ಕೊಟ್ಟಂತ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಾನು ಧನ್ಯವಾದಗಳು ತಿಳಿಸ್ತೇನೆ. ಕನಸುಗಳ ಜೊತೆಗೆ ನಡೆದ ಜಾಗ ಸ್ನೇಹಿತರ ಹೇಳೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಥ ನನ್ನ ಗುರುವೃಂದಕ್ಕೂ ಮತ್ತು ನನ್ನ ಸ್ನೇಹ ಮಿತ್ರ ಮಂಡಳಿಗೂ ಒಂದು ತುಂಬ ಧನ್ಯವಾದಗಳು. ನಾನು ಈ ಕಾಲೇಜ್ ಈ ಹೈಸ್ಕೂಲ್ ಹೇಗೆ ಸೇರಿಕೊಂಡೆ ಅಂದರೆ, ನಾವು ಮೊದಲು ಸಣ್ಣ SMB, ದೊಡ್ಡ SMB ಈ ಥರ ಕರಿತಾ ಇದ್ವಿ. ಸೊ ನಾವು ಕಿರಿಯ ಒಂದು SMBಯಿಂದ ನಂತರ ಇಲ್ಲಿ ಪ್ರೌಢ ಶಿಕ್ಷಣಕ್ಕೆ ಬಂದ್ವಿ ನಾವು. ಸೊ ನಮಗೆ ಹೈಸ್ಕೂಲ್ ಎಲ್ಲಿ ಸೇರ್ಕೋಬೇಕು ಅನ್ನೋದು ಅಷ್ಟೊಂದು ನಮಗೆ ಒಂದು ಗೊಂದಲ ಇರಲಿಲ್ಲ. ಸೊ ಡೈರೆಕ್ಟಾಗಿ ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಸೊ ಗೆಳೆಯರೆಲ್ಲ ಅವರೇ ಇದ್ದರು. ಸೊ ನಮಗೆ ಗೆಳೆಯರ ಜೊತೆ ಹೊಂದಾಣಿಕೆ ಆಗೋಕ್ಕೆ ಏನು ಅಷ್ಟೊಂದು ತೊಂದರೆ ಆಗಲಿಲ್ಲ ನಮಗೆ. ಆವಾಗ ಶಿಕ್ಷಣ ಒಂದಕ್ಕೆ ಅಷ್ಟೇ ನಾವು ಹೊಂದಾಣಿಕೆ ಆಗಬೇಕಿತ್ತು. ಅದಾದಮೇಲೆ ಬಂದ್ವಿ ಎಲ್ಲ, ಮತ್ತು ಬೇರೆ ಬೇರೆ ಸ್ಕೂಲ್ಗಳಿಂದನೂ ಗೆಳೆಯರು ಬಂದರು. ಆಲ್ಮೋಸ್ಟು 4 ಕ್ಲಾಸ್ಗಳಿದ್ವು, ABCD ಅಂತ. ಸೊ ಅದಾದಮೇಲೆ ತುಂಬ ಟೆನ್ಷನ್ ಆಗ್ತಾಯಿದೆ. ಏನಾಗುತ್ತೆ ಅದಷ್ಟು ಹೇಳ್ಬಿಡೋಣ ಅಂತ ಒಂದು ಮೇಲೆ ಬಂದಿದ್ದೀನಿ. ಆದರೂ ಒಂದು ಸ್ವಲ್ಪ ಟೆನ್ಷನ್ ಆಗ್ತಾಯಿದೆ, ಆದರೂ ಹೇಳ್ತೀನಿ. ಸೊ ನನ್ನ ಗೆಳೆಯ ಅನಂತ ಹೇಳ್ದಂಗೆ ಕನ್ನಡ ಶಿಕ್ಷಕರು ನಾಡಿಗೆ ಸರ್ ಯಾವಾಗಲೂ ಹೇಳ್ತಿದ್ರು, ಅತಿ ಅನ್ನೋದು ಎಲ್ಲಿ ಹಚ್ಚಿದ್ರು ಅದರಿಂದ ಕೆಟ್ಟಾಗುತ್ತೆ ಅಂತ ಅವಾಗ ಸರ್ ಹೇಳ್ತಿದ್ರು. ಸೊ ಅವಾಗಿಂತ ನಾನು ವಿಚಾರ ಮಾಡ್ಕೊತ ಬರ್ತೀನಿ, ಎಲ್ಲಿ ಅತಿ ಅನ್ನೋ ಪದನ ಎಲ್ಲಿ ಹಚ್ಚಿದ್ರು ಅದರಿಂದ ಕೆಟ್ಟೇ ಆಗುತ್ತೆ ಹೊರತು ಅದರಿಂದ ಒಳ್ಳೆಯದಂತೂ ಆಗೇ ಇಲ್ಲ. ಸೊ ಇನ್ನು ಮುಂದೆ ನೋಡ್ತೀನಿ, ಇನ್ನೂ ಪ್ರಯತ್ನ ಮಾಡ್ತೀನಿ. ಯಾವುದರ ಒಂದು ಅತಿಯನ್ನು ಮಾಡಿದ್ರೂ ಅದರಿಂದ ಕೆಟ್ಟದಾಗಂಗಿಲ್ಲ ಅಂತ ಏನಾರು ಬಂತಂದ್ರೆ ಸರ್ ನಾವು ಅದು ಹೇಳ್ತೀನಿ, ಸರ್ ಇಂಥದ್ದೊಂದು ಅತಿ ಮಾಡ್ಬಿಟ್ಟು ನಾನು ಅದರಿಂದ ಕೆಟ್ಟದಾಗಿಲ್ಲ ಅಂತ ನಾನು ಹೇಳ್ತೀನಿ. ಬಟ್ ನನಗೆ ಗೊತ್ತು, ಸರ್ಗೂ ಗೊತ್ತು, ಅತಿ ಏನು ಮಾಡಿದ್ರು, ಅತಿ ನೀನು ಏನೇ ಮಾಡು, ಅತಿ ನೀನು ಶುಗರ್ ತಿನ್ನು, ಅತಿ ನೀನು ಉಪ್ಪು ತಿನ್ನು, ಅತಿ ನೀನು ಆಟ ಆಡು, ಅತಿ ನೀವು ಓದು, ಏನೇ ಒಂದು ಅತಿ ಮಾಡು, ಸೊ ಅದರಿಂದ ಕೆಟ್ಟದಾಗುತ್ತೆ ಹೊರತು ಒಳ್ಳೆಯದಾಗಂಗಿಲ್ಲ. ಸೊ ಗೆಳೆಯರಲ್ಲಿ ಒಂದೇ ಇಷ್ಟೇ ನನ್ನ ಒಂದು ಕೇಳ್ಕೊಂಡಿದ್ದೇನೆ ಅಂದರೆ, ಅದಕ್ಕೆ ಮಿತ್ರ ಹೇಳ್ದಂತೆ ಹೆಲ್ಮೆಟ್ ಹಾಕ್ಕೊಳ್ಳಿ ಗಾಡಿ ಹೊಡಿಬೇಕಾದ್ರೆ, ಈ ಥರ ಎಲ್ಲ ಜೀವನ ಬಗ್ಗೆ ವಿಚಾರ ಇಟ್ಕೊಳ್ಳಿ, ತಂದೆ ತಾಯಿಗೆ ಒಂದು ಸಹಾಯ ಮಾಡಿ. ಮತ್ತೇನು ಹೇಳ್ಬೇಕಂದ್ರೆ ಅಷ್ಟೇ. ಜ್ಞಾನದಿಂದಲೇ ಸಕಲವು ತನಗಿದ್ದು ಹಾನಿ ಕಾಣಯ್ಯ ಸರ್ವಜ್ಞ. ನನ್ನ ನೆಚ್ಚಿನ ವಚನಕಾರನಾದ ಸರ್ವಜ್ಞನನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಎಲ್ಲ ಸಹಪಾಠಿ ಹಾಗೂ ಎಲ್ಲ ಗುರುಗಳಿಗೂ ಇಂತಹ ಶುಭ ಗಳಿಗೆಯನ್ನು ಹಮ್ಮಿಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ. ನಾನೇನು ಜಾಸ್ತಿ ಮಾತಾಡಲ್ಲ, ಒಂದೇ ಒಂದು ಸಣ್ಣ ಇನ್ಸಿಡೆಂಟಿಗೆ ಹೇಳೋಕೆ ಇಷ್ಟಪಡ್ತೀನಿ. ನಾನು ವರ್ಕ್ ಮಾಡಲಿಗೆ ನನ್ನ ಗುರುಗಳು ಬಂದಿದ್ದರು. ಒಂದು ದಿನ ಅವರು ನನ್ನ ನೋಡಿ ನನಗೆ ಭಯ ಆಯ್ತು ಮಾತಾಡ್ಸೋಕೆ. ಆದರೆ ನಾನು ಮಾತಾಡ್ಸೋಕೆ ಹೋಗಲಿಲ್ಲ. ಅವ್ರು ನಾನು ನೆನಪಿದ್ದೀನೋ ಇಲ್ಲ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆಗಿದ್ದೆ. ಆದ್ರೆ ಅವ್ರು ನನಗೆ ಗುರ್ತು ಹಿಡಿದು ನೆಕ್ಸ್ಟ್ ಟೈಮ್ ಬಂದಾಗ ಮಾತಾಡ್ಸಿದ್ರು. ಆವಾಗ ನನಗಾಗಿದ್ದು ಖುಷಿಗಿಂತ ಬೇಜಾರು ಭಾಳ ಆಗಿತ್ತು. ನಾನಾಗ್ಲಿಂದ ಮಾತಾಡ್ಸಿದ್ರೆ ಎಷ್ಟು ಚುಳಿ ಇರ್ತಿತ್ತಲ್ಲ ಅಂತೇಳಿ. ಆದರೂ ಅವ್ರು ನನ್ನ ನೆನ್ಪಿಟ್ಕೊಂಡಿರಲ್ಲ ಅಂತ ತುಂಬ ಖುಷಿಯಾಗಿತ್ತು. ಮತ್ತು ಅವರಿಗೆ ನಾನು ಕೂಡ್ಲಿಕ್ಕೆ ಹೇಳಿದೆ, ಅವರು ಇದ್ರ ಕೂಡಲಿಲ್ಲ. ಮತ್ತು ಅವ್ರು ಹೇಳಿದರು, ನಮ್ಮ ಸ್ಟೂಡೆಂಟ್ ಎಲ್ಲ ಈ ಥರ ವರ್ಕ್ ಮಾಡೋದು ನೋಡಿದ್ರೆ ನಮ್ಗೆ ಒಂಥರ ಹೆಮ್ಮೆ ಅಂತೇಳಿ. ಆವಾಗ ಅವ್ರ ಕಣ್ಣಲ್ಲಿ ನಾನು ನೋಡಿದ ಖುಷಿನ ನೋಡಿ ನಂಗೆ ಫುಲ್ ಖುಷಿ ಆಯ್ತು. ನಾವು ಇಷ್ಟು ವರ್ಕ್ ಮಾಡೋದನ್ನು ನೋಡಿ ಅವ್ರು ಏನೂ ನಮ್ಮಿಂದ ಬಯಸಲಿಲ್ಲ. ಆವಾಗ ಒಂದು ಮಾತು ನೆನಪಾತು, ಟೀಚರ್ಸ್ ಈಸ್ ಎ ಫಸ್ಟ್ ಪೇರೆಂಟ್ಸ್ ಈಸ್ ಅ ಫಸ್ಟ್ ಟೀಚರ್ ಅಂತೇಳಿ. ಪೇರೆಂಟ್ಸ್ ಕೂಡ ನಮ್ಮಿಂದ ಏನು ಬಯಸಲ್ಲ, ಆದರೆ ಅವರು ನಮ್ಮನ್ನು ಸಾಕ್ತಾರೆ ಮುಂದೆ ಅಂತ ಏನಾದರೂ ಅವ್ರು ಬಯಸ್ತಾರೆ. ಆದರೆ ಟೀಚರ್ಸ್ ಮಾತ್ರ ಏನನ್ನು ಬಯಸ್ದ ನಿಸ್ವಾರ್ಥದ ಬದುಕು ಟೀಚರ್ಸ್ದಾಗಿರುತ್ತೆ. ಅವ್ರ ಕಣ್ಣಲ್ಲಿ ನಾನು ಅದನ್ನು ನೋಡಿದೆ. ಮತ್ತು ಅವ್ರು ಹೇಳಿದ್ರು ಕೂಡ,
ನಿಸ್ವಾರ್ಥದ ಬದುಕು ಶಿಕ್ಷಕರದ್ದು ನೀವೆಲ್ಲ ಹಿಂಗೆ ವರ್ಕ್ ಮಾಡೋದು ನೋಡಿದ್ರೆ ನಮ್ಗೆ ಹೆಮ್ಮೆ ಆಗುತ್ತೆ ಅಂತೇಳಿ ಅಷ್ಟೊಂದು ಗುರುಗಳ ಬಗ್ಗೆ ನಾವು ಅಭಿಮಾನವನ್ನು ಇಟ್ಕೋಬೇಕು. ಮತ್ತು ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ. ಮತ್ತು ಒಂದು ನಮ್ಮಲ್ಲಿ ಒಳ್ಳೆಯ ವ್ಯಕ್ತಿತ್ವ ಇದೆ ಅಂದ್ರೆ ಅದು ಎಲ್ಲ ಗುರುಗಳು ನೀಡಿದಂಥ ಜ್ಞಾನದಿಂದ. ಅವರ ಅಷ್ಟೊಂದು ಜ್ಞಾನವನ್ನು ನಮಗೆ ನೀಡದೆ ಹೋಗಿದ್ರೆ ನಾವು ಇಷ್ಟೆಲ್ಲ ಕಾರ್ಯಗಳನ್ನು ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ ನಾನು ಹೇಳ್ತೀನಿ. ಮತ್ತು ಇನ್ನೊಂದು ಖುಷಿ ಸಂಗತಿ ನಾನು ನಿಮ್ಮ ಜೋಡಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮತ್ತು ನಾನು ಮಾದಿ ಗುರುಗಳು ನನ್ನ ಪ್ರಾಥಮಿಕ ಶಾಲೆಯಲ್ಲಿ ನಾನು ಅಲ್ಲಿ ಕಲಿತಂಥ ಸ್ಟೂಡೆಂಟ್ ಆಗಿದ್ದೀನಿ. ಅದು ನಂಗೆ ತುಂಬ ಹೆಮ್ಮೆಯ ವಿಷಯ ಆಗುತ್ತೆ. ಮತ್ತು ಎಲ್ಲ ಗುರುಗಳಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಅನಿಸಿಕೆಗಳನ್ನು ಇಷ್ಟು ಅಣು ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಮುಂದಿನ ಕಾರ್ಯಕ್ರಮಕ್ಕೆ ಅಣು ಮಾಡಿಕೊಡ್ತೀನಿ. Fortunate to honor among us. So let's honor these dynamic personalities on the dais with a greeting ceremony. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತಹ ಡಾಕ್ಟರ್ ಎಸ್.ಎನ್. ಶಿವರೆಡ್ಡಿ ಸರ್ ಪ್ರಾಚಾರ್ಯರು ಇವರಿಗೆ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಸಿ.ಎಸ್. ಮೂರ್ಶೇಳ್ ಸರ್ ಹಾಗೂ ಅತಿಥಿ ಉಪನ್ಯಾಸಕರಾದ ಡಾಕ್ಟರ್ ಬಿ. ಮಾದೇ ಸರ್ ಇವರಿಂದ ಗುರುವಂದನೆ. ಎಂ.ಎಚ್. ರಂಗಣ್ಣವರ್ ಗುರುಗಳಿಗೆ ಹಾಗೂ ಶ್ರೀ ಕೆ.ಬಿ. ಚಾಗರಿ ಗುರುಗಳಿಗೆ ಹಾಗೂ ಎಂ.ವಿ. ನಾಡ್ಗೇರ್ ಗುರುಗಳಿಗೆ ನಮ್ಮ ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿಲ್ಲಬೇರು ಪಾಠಶಾಲಾ. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲ. ನಕ್ಷೆ ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ ತಿದ್ದೋ ಗುರುವಿನ ಕಾದಲ್ಲ. ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ. ಸನ್ಮಾನವನ್ನು ಸ್ವೀಕರಿಸಿದ ನನ್ನೆಲ್ಲ ಗುರುಗಳು
ಎಲ್ಲ ನಿಧಾನವಾಗಿ both of you. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ಹಿಸ್ಟರಿ ಗೊತ್ತ ಚಾಮಯ್ಯ ಮೆಸೆಬೇಕು ನಗರ ಬಾಬು ರಾಮಾಚಾರಿಗೆ And take this Bayati to the esteemed high school. Clamp, please clamp. Please make us clamps to inaugurate this Bayas to get this into our esteemed high school. Please clamp. Last bench. You are always last bench, I know. ಸರ್ವಶಕ್ತನು ಸರ್ವಶ್ರೇಷ್ಠನು ಸರ್ವವ್ಯಾಪಿಯೂ ಆಗಿರುವ ಭಗವಂತನ ಚರಣಕಮಲಗಳಲ್ಲಿ ನಮಿಸುತ್ತಾ ಗಜೇಂದ್ರಗಡ ವಿದ್ಯಾವರ್ಧಕ ಸಂಘದ ಎಸ್ ಎಂ ಭೂಮರೆಡ್ಡಿ ಸಂಯುಕ್ತ ಪ್ರೌಢಶಾಲೆ ಗಜೇಂದ್ರಗಡ ಇಲ್ಲಿ 2014 ಮತ್ತು 15ನೇ ಸಾಲಿನ SLC ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಹಾಗೂ ಗುರುವಂದನಾ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ SMB ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ SN ಶಿವರೆಡ್ಡಿ ಗುರುಗಳೇ, ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಗುರುವಂದನೆಯನ್ನು ಸ್ವೀಕರಿಸಿದ ಎಲ್ಲ ಗುರುವೃಂದವೇ, ನನ್ನ ಪೂಜ್ಯ ಗುರುಗಳೇ, ಗುರುಮಾತೆಯರೇ, ನನ್ನ ಸಹೋದ್ಯೋಗಿ ಮಿತ್ರರೇ, ಶಿಕ್ಷಕೇತರ ಸಿಬ್ಬಂದಿ ವರ್ಗದವರೇ ಹಾಗೂ 2014-15ನೇ ಸಾಲಿನ ಎಲ್ಲ ವಿದ್ಯಾರ್ಥಿನಿಯರೇ, ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಇವತ್ತು ಗುರು ಹಿರಿಯರನ್ನು ಗೌರವಿಸ್ತಕ್ಕಂಥ ಸಂಸ್ಕೃತಿ ನಮ್ಮದು. ಆ ನಿಟ್ಟಿನಲ್ಲಿ, ಆ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀರಿ. ತುಂಬ ಸಂತೋಷದ ವಿಷಯ. ಇಲ್ಲಿ ತುಂಬ ಒಂದು ಸಂತೋಷದಿಂದ ಈ ಕಾರ್ಯಕ್ರಮ ಕೂಡೈತಿ. ಇವತ್ತು ನೀವೆಲ್ಲರೂ 10 ವರ್ಷದ ಹಿಂದೆ ನೀವು ಹೆಂಗಿದ್ರಿ, ಯೂನಿಫಾರ್ಮ್ ಹಾಕ್ಕೊಂಡಿದ್ರಿ, ನಿಮ್ಮ ಮುಖಗಳು ಹೆಂಗಿದ್ದು, ನೀವು ಹೆಂಗೆ ಓಡಾಡ್ತಿದ್ರಿ ಅನ್ನೋದನ್ನು ನಾನು ಒಂದು ಸಲ ಎಲ್ಲರನ್ನೂ ಜ್ಞಾಪಿಸ್ಕೊಂಡೆ. ನಾನು
ನೀವು ಪರಸ್ಪರ ಎಷ್ಟು ಪ್ರೀತಿಲಿಂದ ಮಾತಾಡ್ತೀರಿ ಒಬ್ರಿಗೊಬ್ರು, ಭಾಳ ದಿನಕ್ಕೆ ಕೂಡಿರಿ. ಆ ಸಂತೋಷವನ್ನು ನಮಗೂ ಕೊಟ್ರಿ. ಹೆಂಗಂದ್ರೆ ನಾನು 10 ವರ್ಷದ ಹಿಂದೆ ಹೋದೆ ಈ ಶಾಲೆಯಲ್ಲಿ, ನಿಮ್ಮ ಜೊತೆ ನಾನು ಹೆಂಗಿದ್ದೆ, ನೀವು ಯೂನಿಫಾರ್ಮ್ನಲ್ಲಿ ಹೆಂಗೆ ಕಾಣ್ತಿದ್ರಿ, ನಿಮ್ಮ ಮುಖಗಳು ಎಲ್ಲನೂ ನಾನು ನೆನೆಸ್ಕೊಂಡು ಇವತ್ತು ನನಗೆ ಭಾಳ ಸಂತೋಷ ಆಗ್ತಿ ಇವತ್ತು ನಿಮ್ಮನ್ನು ನೋಡಿ. ಈ ಒಂದು ಇಂಥ ಕ್ಷಣಗಳನ್ನು ನಾವು ನೆನಪು ಮಾಡ್ಕೊಳ್ತಾ ಇರಬೇಕು. ಸವಿ ನೆನಪುಗಳು ಬೇಕು ಸವಿಯಲು ಬದುಕು ಅಂತ. ಒಳ್ಳೆಯ ಒಂದು ಸಂಗತಿಗಳನ್ನು ನಾವು ಸ್ಮರಿಸ್ಕೊಳ್ತಾ ಇರಬೇಕು. ನಿಜವಾಗಲೂ ಇವತ್ತು ನನಗೆ ಭಾಳ ಸಂತೋಷ ಆಗೈತಿ. ಆನಂತರ ಇದ್ರ ಜೊತೆಗೆ ನೀವೇನು ಎಲ್ಲ ನಿಮ್ಮ ಗುರುಗಳನ್ನು ಸ್ಮರಿಸ್ಕೊಂಡ್ರಿ. ನಾನು ಕೂಡ ಇದೇ ಶಾಲೆ ವಿದ್ಯಾರ್ಥಿ ಅಂತ ಹೇಳಿಕ್ಕೆ ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ. ನಾನು ಕೂಡ ಇದೇ ಶಾಲೆಯಲ್ಲಿ ಕಲ್ತಿದ್ದೀನಿ. 88-89ನೇ ಸಾಲಿನಲ್ಲಿ ನಾನು ನಮ್ಮ ಒಂದು ಬ್ಯಾಚ್ SSLC ಏನು ಪಾಸಾಗಿದೆ, ಅವರು ಕೂಡ ನಾವು ಮಾತಾಡಿಕೊಂಡು ನಾವು ಕೂಡ ಒಂದು ಸ್ನೇಹ ಸಮ್ಮೇಳನವನ್ನು ಮುಂದಿನ ತಿಂಗಳು 23ನೇ ತಾರೀಕಿಗೆ ಮಾಡ್ತಾಯಿದ್ದೀವಿ. ಸಾಕಷ್ಟು ಸಲ ಮೀಟಿಂಗ್ ಮಾಡಿದ್ದೀವಿ. ಇದು ಭಾಳ ಒಂದು ಸಂಘಟನೆ ಕೆಲಸ. ಇದು ಎಲ್ಲರೂ ಒಟ್ಟಿಗೆ ಸೇರಿದಾಗ ಈ ಕಾರ್ಯಕ್ರಮಗಳು ಸಕ್ಸಸ್ಫುಲ್ ಆಗ್ತಾವೆ. ಇದ್ರ ಹಿಂದೆ ಎಷ್ಟು ಶ್ರಮ ಐತಿ ಅನ್ನೋದು ನನಗೆ ಗೊತ್ತೈತಿ. ನಾವೊಂದು 8-10 ಸಲ ಮೀಟಿಂಗ್ ಮಾಡೀವಿ. ಈಗ ನೀವು ಕೂಡ ಇದ್ರ ಹಿಂದೆ ಸಾಕಷ್ಟು ಜನ ಓಡಾಡಿರಿ, ಶ್ರಮ ಪಟ್ಟಿರಿ. ಪೆಂಡಾಲ್ ಇರ್ಬೋದು, ಊಟದ್ದಿರ್ಬೋದು, ಮೈಕಿಂದಿರ್ಬೋದು, ಎಲ್ಲ ಯೋಜನೆಗಳನ್ನು ರೂಪುರೇಷೆಯನ್ನು ಹಾಕ್ಕೊಂಡಿದ್ದು ಸಕ್ಸಸ್ ಆಗಲಿಕ್ಕೆ ಇದ್ರ ಹಿಂದೆ ಭಾಳ ಶ್ರಮ ಪಟ್ಟಿದ್ದೀರಿ. ಅದು ಶ್ರಮ ಆಗಿಲ್ಲ ನಿಮ್ಗೆ. ಯಾಕಂತಂದ್ರೆ ನಿಮ್ಮಲ್ಲಿ ನಮ್ಮ ಶಾಲೆ, ನಮ್ಮ ಶಿಕ್ಷಕರು ಅನ್ನೋದು ಒಂದು ಪ್ರೀತಿ ಏನೈತಲ್ಲ, ಆ ಹುಮ್ಮಸ್ಸು ಏನೈತಲ್ಲ, ಅದು ಎಂದು ನಿಮ್ಗೆ ಆಯಾಸ ಪಡ್ಲಾರ್ದಂಗೆ ಮಾಡ್ತಕ್ಕಂಥ ಶಕ್ತಿ ಅದು. ಇವತ್ತು ಇಲ್ಲಿ ನಾನು ಈ ಶಾಲೆಯಲ್ಲಿ 8ಕ್ಕೆ ಬಂದಿದ್ದೀನಿ. ಈ 7ಕ್ಕೂ ನನಗೂ ಏನು ಓದಾಕ ಬರೆಯೋಕೆ ಅಷ್ಟೊಂದು ಬರ್ತಿದ್ದಿಲ್ಲ. ಯಾವಾಗ ಇಲ್ಲಿ 8ಕ್ಕೆ ಬಂದೋ, ಇಲ್ಲೇ ಮಾಳದ ಸರ್ ಬಂದಾರಲ್ಲ, ಅವ್ರ ಕೈ ಕಲ್ತೀನಿ ನಾನು. ಗಣಿತ ಹೇಳ್ತಾ ಇದ್ರು ನಮಗವರು. ಧಾರವಾಡ ಹಿರೇಮಠ ಸರ್ ಸಮಾಜ ವಿಜ್ಞಾನ ಹೇಳ್ತಾ ಇದ್ರು. ನೌಲ್ಗುನ್ ಸರ್ ಅಂತ ಇದ್ರು, ಇಂಗ್ಲೀಷ್ ಹೇಳ್ತಾ ಇದ್ರು. ನರೇಗಲ್ ಸರ್ ಅಂತ ಇದ್ರು. ಈಗೇನು ನರೇಗಲ್ ಸರ್ ಅದರಲ್ಲ, ಅವ್ರ ತಂದೆಯವರು ಕನ್ನಡ ಹೇಳ್ತಾ ಇದ್ರು. ಓಲಿ ಸರ್ ಅಂತ ಇದ್ರು. ಭಾಳಷ್ಟು ತಿದ್ದಿದ್ರು ಅವ್ರು ನಮ್ಗೆ. ಅವರು ಪದವಿ ಕಾಲೇಜಿಗೆ ಹೇಳುವಷ್ಟು ಜ್ಞಾನವನ್ನು ಹೊಂದಿದ್ರು ಶಿಕ್ಷಕರು. ಇವತ್ತು ನೀವು 10 ವರ್ಷದ ನಂತರನೂ ಈ ಶಾಲೆ ನೆನೆಸ್ಕೊಂಡು ಇಷ್ಟು ಗೌರವ ಕೊಡಕ್ಕೆ ಬರ್ತೀರಿ ಅಂತಂದ್ರೆ ಅಲ್ಲಿ ಶಿಕ್ಷಕರ ಶ್ರಮ ಭಾಳ ಐತಿ. ಚೆನ್ನಾಗಿ ಕಲಿಸಿದ್ರಷ್ಟೇ ನಮ್ಗೆ ಗೌರವ ಸಿಗತೈತಿ. 10 ವರ್ಷ ಆದ್ರೂ ನೀವು ನಮ್ಮನ್ನು ಮರ್ತಿಲ್ಲ, ಇಷ್ಟೊಂದು ಪ್ರೀತಿ ಇಟ್ಕೊಂಡಿರಿ ಅಂದ್ರೆ ಅದರ ಅರ್ಥ ನಮ್ಮಿಂದ ಏನೋ ಪಡ್ಕೊಂಡ್ರಿ, ಆ ಖುಷಿ ನಿಮ್ಮಲ್ಲಿ ಐತಿ. ಭಾಳಷ್ಟು ವಿದ್ಯಾರ್ಥಿಗಳು ತಮ್ಮ ಒಂದು ವಿದ್ಯಾರ್ಥಿ ಜೀವನವನ್ನು ನೆನಪು ಮಾಡ್ಕೊಂಡ್ರು. ತಮ್ಗೆ ಸರ್ ಬೈದಿದ್ದು, ಪಾಠ ಹೇಳಿದ್ದು. ಜೋಶಿ ಭಾಳ ಚೆನ್ನಾಗಿ ಮಾತಾಡ್ದ, ತನ್ನ ಉಡಾಳ್ತನ ಹೇಳ್ಕೊಂಡ. ಭಾಳ ಖುಷಿ ಆಯ್ತು ನನಗೆ. ಆಮೇಲೆ ಯಾಂಕ್ರಿಂಗ್ ಎಲ್ಲ ಚೆನ್ನಾಗಿ ಮಾಡಿದರು, ಅವ್ರು ಭಾಳ ಚೆನ್ನಾಗಿ ಮಾಡಿದರು ಹುಡುಗರು. ಇಲ್ಲಿ ಈ ಶಾಲೆ ಬಗ್ಗೆ ಸ್ವಲ್ಪ ಒಂದೆರಡು ಮಾತು ಹೇಳಿ ಬಯಸ್ತೀನಿ. SM ಬೊಮ್ರೆಡ್ಡಿ ಅಂದ್ರೆ ಸಂಗಪ್ಪ ಮುದಿಯಪ್ಪ ಬೊಮ್ರೆಡ್ಡಿ ಅಂತ. ಈ 1955-56 ಈ ಸಂಗಪ್ಪ ಮುದಿಯಪ್ಪ ಬೊಮ್ರೆಡ್ಡಿ ಅವರು ಮತ್ತು ಶಿಕ್ಷಣ ಪ್ರೇಮಿಗಳು ಗಜೇಂದ್ರಗಢದಲ್ಲಿ ಅನೇಕ ಜನರು ಕೂಡಿಕೊಂಡು ಒಂದು ಗಜೇಂದ್ರಗಢ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪನೆ ಮಾಡಿಕೊಂಡು ಸುಮಾರು 13 ವಿದ್ಯಾರ್ಥಿಗಳಿಂದ ನಮ್ಮ ಹೈಸ್ಕೂಲ್ ಪ್ರಾರಂಭ ಆತಂತವಾಗ. ಅದು ಬೆಳೀತಾ ಏನಾಯಿತು ಅಂತಂದ್ರೆ 32 ವಿದ್ಯಾರ್ಥಿಗಳು ಪ್ರಾರಂಭದಲ್ಲಿದ್ದರಂತವಾಗ. ಆನಂತರ ಈಗೇನು ಗ್ರೌಂಡ್ ಇದೆಯಲ್ಲ, ಇದು 9 ಎಕರೆ 16 ಗುಂಟೆ ಜಾಗದಲ್ಲಿ ಈ ಹೊಸ ಬಿಲ್ಡಿಂಗನ್ನು ಸ್ಥಾಪನೆ ಮಾಡಿದ್ರು. ಈಗೇನು ಈ ಬಿಲ್ಡಿಂಗ್ ಇದೆಯಲ್ಲ, ಇದನ್ನು ಸ್ಥಾಪನೆ ಮಾಡಿದರು. ಆನಂತರ ಏನಾಯಿತು ಅಂತಂದ್ರೆ ಅಂಗಸಂಸ್ಥೆಗಳನ್ನು ಹುಟ್ಕೊಂಡು ಈ ಸಂಸ್ಥೆಯದ್ದು. ಉದಾಹರಣೆಗೆ ಇಲ್ಲಿಂದ 1976ರಲ್ಲಿ LKG ಮತ್ತು UKGಗಳನ್ನು ಪ್ರಾರಂಭ ಮಾಡಿದರು. ಆನಂತರ 1978ರಲ್ಲಿ ಪ್ರಾಥಮಿಕ ಶಾಲೆಯನ್ನು ಪ್ರಾರಂಭ ಮಾಡಿದರು. 1978ರಲ್ಲಿ ಅದೇ ವರ್ಷ PVC ಕಾಲೇಜನ್ನು ಸ್ಥಾಪನೆ ಮಾಡಿದರು. 1981 ಮತ್ತು 82ನೇ ಇಸ್ವಿಯಲ್ಲಿ ವೃತ್ತಿಪರ ಕೋರ್ಸ್ಗಳು ಅಂದರೆ JODC ಕೋರ್ಸ್ಗಳನ್ನು
ಇಲ್ಲಿ ಪ್ರಾರಂಭ ಮಾಡಿದರು. 1991 ಮತ್ತು 92ರಲ್ಲಿ ಪದವಿ ಮಹಾವಿದ್ಯಾಲಯ ಪ್ರಾರಂಭ ಮಾಡಿದರು. ಇದು ಹಿಂಗೆ ಹಂತ ಹಂತವಾಗಿ ಬೆಳ್ಕೊಂತ ಹೆಮ್ಮರವಾಗಿ ಬೆಳೀತು ಸಂಸ್ಥೆ. ಅನೇಕ ಈ ಅಂಗಸಂಸ್ಥೆಗಳು ಹುಟ್ಕೊಂಡು, ಅದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ಇಲ್ಲಿ ಶಿಸ್ತಿನಿಂದ ಆಡಳಿತ ನಡೆಸ್ತಕ್ಕಂಥ ಶ್ರೀ ಎಫ್ ಹಿರೇಮಠ ಗುರುಗಳ ಶ್ರಮ ಇದರಲ್ಲಿ ಬಹಳಷ್ಟು ಐತಿ. ಅವ್ರನ್ನ ನಾವು ನೆನೆಸ್ಕೊಳ್ಳೇಬೇಕಾಗುತ್ತೆ. ಅದ್ರ ಜೊತೆಗೆ ಇಲ್ಲಿ ದುಡ್ದಿರ್ತಕ್ಕಂಥ ಶಿಕ್ಷಕರು ಸಾಕಷ್ಟು ಜನ ಇಲ್ಲಿ ನಿವೃತ್ತಿಯನ್ನು ಹೊಂದಿರತಕ್ಕಂಥ ಶಿಕ್ಷಕರು ಏನದಾರಲ್ಲ, ಅವರು ತಮ್ಮ ಮನಪೂರ್ವಕವಾದ ದುಡಿಮೆಯನ್ನು ಇಲ್ಲಿ ಏನು ಸಲ್ಲಿಸ್ಯಾರಲ್ಲ ನೋಡ್ರಿ. ನೀವು 10 ವರ್ಷ ಆದ್ರೂ ಅವ್ರನ್ನ ನೆನೆಸ್ತಾ ಇದ್ದೀರಲ್ಲ, ಅದ್ರ ಹಿಂದೆ ಅವರ ಮನಪೂರ್ವಕವಾದ ದುಡಿಮೆ ಏನೈತಲ್ಲ ಅದರಲ್ಲಿಂದ ಇದಕ್ಕೆ ಒಂದು ಉತ್ತಮವಾದಂಥ ಹೆಸರು ಬಂದೈತಿ. ಇವತ್ತಿಗೂ ಕೂಡ ಇದು ತನ್ನ ಹೆಸರನ್ನು ಕಳೆದುಕೊಂಡಿಲ್ಲ. ಎಲ್ಲ ಜನಾಂಗ ಜಾತಿ ಧರ್ಮವನ್ನು ಮೀರಿ ಎಲ್ರಿಗೂ ಸಮಾನವಾಗಿ ಶಿಕ್ಷಣ ಕೊಡ್ತಕ್ಕಂಥ ಸಂಸ್ಥೆ ಯಾವುದಾದ್ರೂ ಇತ್ತು ಅಂತಂದ್ರೆ ಅದು SMB ಶಾಲೆ ಅಂತ ಹೇಳೋದ್ರಲ್ಲಿ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಆನಂತರ ಇಲ್ಲಿ ಗುಣಮಟ್ಟನೂ ಏನು ಕಡಿಮೆ ಆಗಿಲ್ಲ. ಸಾಕಷ್ಟು ಮೊದಲಿಂದ ಇರ್ತಕ್ಕಂಥ ಅನುಭವಿ ಶಿಕ್ಷಕರನ್ನೇ ಕೂಡ ಇಲ್ಲಿ ಅದರ ಶಿಕ್ಷಕರು, ಬೋಧಕೇತರ ಸಿಬ್ಬಂದಿ ವರ್ಗದವರು ಕೂಡ ಇಲ್ಲಿ ಇದ್ದಾರೆ. ಆನಂತರ ಯಾಕೆ ಇಲ್ಲಿ ಸಂಖ್ಯೆ ಕಡಿಮೆ ಆಯ್ತು ಅಂದ್ರೆ ಸುತ್ತಲೂ ಹಳ್ಳಿಗಳಲ್ಲಿ ಶಾಲೆಗಳು ಅಪ್ಗ್ರೇಡ್ ಮಾಡಿದರು ಏರ್ತಕ್ಕೆ. ಆಮೇಲೆ ಇಲ್ಲಿ ಖಾಲಿಯಾದ ಹುದ್ದೆಗಳನ್ನು ಕ್ರಮೇಣ ತುಂಬಲಿಲ್ಲ. ಅದಕ್ಕಾಗಿ ಸ್ವಲ್ಪ ಮಟ್ಟಿಗೆ ಸಂಖ್ಯೆ ಕಡಿಮೆ ಆಗಿದೆ. ಆದರೆ ಗುಣಮಟ್ಟದಲ್ಲಿ ಯಾವುದೇ ಕೊರತೆ ಇಲ್ಲ. ದೊಡ್ಡ ಗ್ರೌಂಡ್ ಐತಿ, ಎಲ್ಲ ಸಾಮಗ್ರಿಗಳು ಅದಾವು. ಆನಂತರ ಇದು ಯಾವಾಗಲೂ ತನ್ನ ಒಂದು ಹೆಸರನ್ನು ಕೆಡಿಸಿಕೊಂಡಿಲ್ಲ ಬೊಮ್ಮರೆಡ್ಡಿ ಸಂಸ್ಥೆ. ಜೊತೆಗೆ ಇದ್ರ ಜೊತೆಗೆ ಏನೈತಪ್ಪ ಅಂದ್ರೆ ನಿಮ್ಮ ಪ್ರೀತಿ, ವಿಶ್ವಾಸ, ಗೌರವಗಳು ಏನದಾವಲ್ಲ ಅದು ಸದಾ ನಮ್ಮ ಸಂಸ್ಥೆಗೆ, ನಮ್ಮ ಶಾಲೆಗೆ, ನಮ್ಮ ಮೇಲೆ ಅದು ಶ್ರೀರಕ್ಷೆಯಾಗಿ ನಮ್ಮನ್ನು ಕಾಪಾಡ್ತಾ ಇದೆ. ಈ 10 ವರ್ಷ 20 ವರ್ಷದ ಹುಡುಗರು, ಆಮೇಲೆ 30 ನಾವು ಮಾಡಕ್ಕಂತಿದ್ದೀವಿ 35-36 ವರ್ಷದ ಹಿಂದಿನ ಬ್ಯಾಚ್ ನಮ್ಮದು. 88, 89 ಬ್ಯಾಚ್ ನಮ್ಮದು. ಮುಂದಿನ ತಿಂಗಳ ಏನೈತಿ ಗುರುವಂದನ ಕಾರ್ಯಕ್ರಮ ಐತಿ. 5-10 ವರ್ಷದ ಹುಡುಗರು ಮಾಡ್ತಾರೆ, ಮಾಡಿದ್ರೆ ಈಗ 15 ವರ್ಷದ ಹುಡುಗರು ಮಾಡ್ಯಾರ, 20 ವರ್ಷದ ಹುಡುಗರು ಮಾಡ್ಯಾರ. ಈ ಗುರುವಂದನ ಕಾರ್ಯಕ್ರಮಗಳು ನಡೀತಾನೆ ಇರ್ತಾವೆ ನೋಡ್ರಿ. ಅದು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಬೆಲೆ ಕಟ್ಟಕ್ಕಾಗಂಗಿಲ್ಲ. ಅದಕ್ಕೆ ಬೆಲೆ ಇಲ್ಲ. ಅದಕ್ಕೆ ಅದು ಇಂತಿಷ್ಟ ಅಂತ. ಯಾಕಂತಂದ್ರೆ ನಿಮ್ಮ ಗೌರವ ಏನು ಸಲ್ಲಿಸ್ತೀರಿ, ಪ್ರೀತಿ ಒಂದು ಅಭಿಮಾನ ಏನು ಇಟ್ಕೊಂಡ್ರಿ ಅದು ಭಾಳಷ್ಟು ದೊಡ್ಡದದು. ಆನಂತರ ಇಲ್ಲಿ ನಾವು ಕೆಲವು ಶಿಕ್ಷಕರು ಬೋಧನೆ ಮಾಡೋ ಮುಂದೆ ಸ್ವಲ್ಪ ಬೈದಿರ್ತಾರ, ಏನೋ ಹೇಳಿರ್ತಾರ. ಅದನ್ನು ನಾವು ಪಾಸಿಟಿವ್ ಆಗಿ ತಗೋಬೇಕು. ಇವಾಗ ನಾವು ಹಾಲಿನಿಂದ ಮೊಸರು ಪಡಿಬೇಕಾರ ಅದು ಹಂಗೆ ಸಿಗಂಗಿಲ್ಲ. ಹಂಗಾರೆ ಏನು ಮಾಡ್ಬೇಕು? ಅದನ್ನು ಹೆಪ್ಪ ಹಾಕ್ಬೇಕು, ಕಟಿಬೇಕು. ಅದನ್ನು ಕಡ್ಗೋಲು ತೊಗೊಂಡು ಕಟಿಯಬೇಕು. ಕಟಿಲಾರ್ದನ್ನ ಅದರಲ್ಲಿಂದ ನಮ್ಗೆ ಬೆಣ್ಣೆ ಸಿಗಂಗಿಲ್ಲ. ನೀವು ಏನು ಎಂಟ್ರಿ ಕೊಟ್ಟಿರ್ತೀರಲ್ಲ ಎಲ್ಲರೂ ನನ್ನ ಹಿಡ್ಕೊಂಡೆ ಹೇಳ್ತೀನಿ. ನೀವೇನು ಮಾಡಿರಿ ಎಲ್ಲ ನಾನು ಮಾಡೀನಿ. ಆ ಕ್ಲಾಸ್ನೊಳಗೆ ನಾನು ಬೈಸ್ಕೊಂಡೀನಿ, ನಾನು ಬಡಿಸ್ಕೊಂಡೀನಿ, ನಾನು ಬಗ್ಗೆ ನಿಂತೀನಿ. ಹೌದಾ? ಅದು ಇರುದ ಅದು. ಯಾಕಂತಂದ್ರೆ ನಮ್ಮ ಬುದ್ಧಿಮಟ್ಟ ಏರ್ತಕ್ಕೆ ಬಂದಾಗ ಇನ್ನೂ ಡೆವಲಪ್ಮೆಂಟ್ ಇರೋಗಿಲ್ಲ. ಅದು ಆಟ ಮಾಡ್ತಿರ್ತೀವಿ. ಅನಿವಾರ್ಯವಾಗಿ ಶಿಕ್ಷಕರು ಏನು ಮಾಡ್ತಾ ಇರ್ತಾರೆ ಅಂದ್ರೆ ನಾವು ಬೈತಿರ್ತಾರೆ, ಬಡಿತಿರ್ತಾರೆ. ನಾನು ಯಾಕಂದ್ರೆ ನಾ ಬಡ್ದಿದ್ದು ಹೇಳಲಿಲ್ಲ ಯಾರು, ಮತ್ತು ಸಾಕಷ್ಟು ಬೈದೀನಿ ವಿದ್ಯಾರ್ಥಿಗಳಿಗೆ. ಇವಾಗ ಒಂದು ಸರ್ವಜ್ಞನ ವಚನ ಹೇಳ್ತೀನಿ ನೋಡ್ರಿ. ಮೊಸರು ಕಡಿಯಲು ಬೆಣ್ಣೆ ಹೊಸದು ತೋರುವ ತೆರದಿ, ಹಸನುಳ್ಳ ಗುರುವಿನ ಉಪದೇಶದಿಂ ಮುಕ್ತಿ ವಶವಾಗುವುದೇ ಸರ್ವಜ್ಞ ಅಂತ. ಅಂದ್ರೆ ನಾವು ಆ ಮೊಸರು ಕಟ್ಟಿಲಾರ್ದ ಬೆಣ್ಣೆ ತೆಗಿಯಕ್ಕೆ ಹೆಂಗೆ ಬರಂಗಿಲ್ಲೋ, ಗುರುಗಳು ವಿದ್ಯಾರ್ಥಿಗಳನ್ನು ತಿದ್ದಲಾರ್ದ ನಾವು ಒಬ್ಬ ಒಳ್ಳೆ ಪ್ರಜೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತೀನಿ. ನೀವು ಯಾರು ನಿಮಗೆ ಬೈದ್ರು ಅಂದ್ರೆ ಅದನ್ನು ಪಾಸಿಟಿವ್ ಆಗಿ ತಗೋರಿ. ಅವ ಎಷ್ಟು ಕಾಳಜಿ ತೊಗೊಂಡ ನನಗೆ, ನನ್ನ ತಿದ್ದಲಿಕ್ಕೆನ ಹೇಳ್ಯಾನಲ್ಲ, ಅವ ನಂಗೆ ಬೈದು ನೋಡು ಅಂದ್ಬೇಡ್ರಿ. ನನ್ನ ಒಳ್ಳೇದಕ್ಕೆ ಹೇಳಿದ್ನಲ್ಲ, ಕಾಳಜಿ ತಗೊಂಡು ಬೈದಾರಲ್ಲ ಅಂತ ಈ ಥರ ವಿಚಾರ ಮಾಡಿರಿ. ನಮ್ಮನ್ನು ನಿಮಗೆ ದೇವರು ಯಾವುದೇ ಸ್ಥಾನಮಾನ ಕೊಡಲಿ, ಎಷ್ಟೇ ವಿದ್ಯಾಬುದ್ಧಿ ಕೊಡಲಿ, ಎಷ್ಟೇ ಉನ್ನತ ಸ್ಥಾನಕ್ಕೆ ಹೋಗ್ರಿ, ನೀವು ಯಾವತ್ತೂ ನೀವು ಗರ್ವ ಪಡಬೇಡ್ರಿ. ಆ ಯಶಸ್ಸನ್ನು ದೇವ್ರ ಪಾದಕ್ಕೆ ಅರ್ಪಿಸ್ರಿ. ನಿಮಗೆ ಇನ್ನೂ ದೇವರು ಯಶಸ್ಸನ್ನು ಕರುಣಿಸ್ತಾನ. ಇಲ್ಲಿ ಪರ್ವತ ನೇರಿದೊಡೆ ಗರ್ವ ತನಗೆ ಕಯ್ಯ, ಸರ್ವಾಂತರ್ಯಾಮಿ ಶಿವನಿರಲು ತನ್ನೊಳಗೆ ಗರ್ವಯುವುದೇ ಸರ್ವಜ್ಞ. ನೋಡ್ರಿ, ನಾವು ಬೆಟ್ಟ ಏರಿ ನಿಂತ್ರ ನಮ್ಮ ಮ್ಯಾಲೆ ಭಗವಂತ ಇರ್ತಾನೆ. ಮತ್ತೆ ನಾನಾ ಬೆಟ್ಟದ ಮ್ಯಾಲೆ ನಿಂತೀನಿ ಅಂತ ನಾ ತಿಳ್ಕೊಂಡ್ರೆ ಸುಳ್ಳದು. ನಮ್ಮ ಮ್ಯಾಲೆ ಭಗವಂತ ಇರ್ತಾನ. ಅದಕ್ಕೆ ಬೇಕಾದ ನಮ್ಗೆ ವಿದ್ಯೆ ಇರಲಿ, ಬುದ್ಧಿ ಇರಲಿ, ಯಶಸ್ಸಿರಲಿ, ರೊಕ್ಕ ಇರಲಿ, ನಾವು ಯಾವಾಗಲೂ ದೇವರನ್ನು ಸ್ಮರಿಸಿ
ತಂದೆ ತಾಯಿಯನ್ನ ತಲೆಬಾಗಿ ಗುರುವಿಗೆ ತಲೆಬಾಗಿ ನಡ್ಕೊಂಡ್ವಿ ಅಂತಂದ್ರೆ ದೇವರು ನಮಗೆ ಜೀವನದಲ್ಲಿ ಯಶಸ್ಸನ್ನು ಕರುಣಿಸ್ತಾನ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಇವತ್ತು ಗುರುಗಳನ್ನ ಗೌರವಿಸ್ತಕ್ಕಂಥ ಈ ಕಾರ್ಯಕ್ರಮ ಏನು ಮಾಡಿದಿರಲ್ಲ ನಮ್ಗೆ ತುಂಬ ಖುಷಿಯನ್ನು ತಂದಿದೆ. ಜೊತೆಗೆ ನೋಡ್ರಿ ನಮ್ಮ ಸರ್ ನಮ್ಮ ಶಾಲೆ ಈ ನಾವು 10 ವರ್ಷ ಬಿಟ್ಟು ಬಂದಿರಿ ನೀವು. ಮತ್ತು ನೀವು ನಮ್ಮ ಸರ್ ನೀವು ಫಸ್ಟ್ ನನಗೆ ಬಂದಾಗ ಸ್ವಲ್ಪ ಬ್ರಿಟಿಷ್ ನೋಡಿ ನಿಮ್ಮ ಮುಖ 10 ವರ್ಷದ ನಂತರ ಚೇಂಜ್ ಆಗಿ ಬಂದಿಟ್ಟು ಮತ್ತು ನೋಡಿದೆ ನಿಮ್ಮ ಯೂನಿಫಾರ್ಮ್ ಮೇಲೆ ನೋಡಿದ್ದು ನನಗೆ ಖುಷಿ ಅನ್ನಿಸ್ತು. ನನಗೆ ಹಿಂಗೆ ಹಾಕೋರು ಒಂದೊಂದು ಸಲ ವಿದ್ಯಾರ್ಥಿಗಳ ಜೋಡಿ ಕೆಲವು ಘಟನೆಗಳು ನಡೀತಾವೆ. ಒಂದು 10th ಹುಡುಗಂದು ಇದು ಕೇಳಕ್ಕೆ ಹೋಗಿದ್ವಿ, ಶಾಲಿಗೆ ಬರಂಗಿಲ್ಲವ ಅಂತಂದು ಅಲ್ಲಿ ಗರಡಿ ಮನೆ ಕಡೆ ಶಾಲಿಗೆ ಕಳಿಸ್ರಿ ಅಂತ ಅವ್ನ ಮನೆ ಹುಡುಕ್ಕೊಂತ ಹೋಗಿದ್ವಿ. ಒಬ್ಬರು ಹೆಣ್ಮಗಳು ಏನೋ ಬಟ್ಟೆ ತೊಳ್ಕೊಂತ ಕುಂತಿದ್ರು ಮುಂದೆ. ಅಲ್ಲಿ ಹೋದ್ವಿ, ಹೋಗಿ ಆಕಾರ ಇದು ಇಂಥ ವಿದ್ಯಾರ್ಥಿ ಮನೆ ಎಲ್ಲೈತ್ರಿ ಅಂತ ಕೇಳಿದ್ವಿ. ಹಿಂಗೆ ಹೊಳ್ಳಿ ನೋಡಿದ್ರೆ ಅಮ್ಮ ಮತ್ತು ನಾ ಏನು ತಪ್ಪು ಮಾತಾಡಿದ್ವಿ ನಮಗೊಂದು ಸ್ವಲ್ಪ ಇದು ಅನ್ನಿಸ್ತು. ಹಿಂಗೆ ಸರ ಬರ್ರಿ ಅಂತಂದು 2 ಮಕ್ಕಳು ನಡೆದಾಳ ಅಯ್ಯಮ್ಮ ಅಲ್ಲ ಇಂಥ ಘಟನೆ ಅಯ್ಯೋ ನೀನಂದೆ ಅಂತಂದು ಮತ್ತೆ ಮನೆ ಕರ್ಕೊಂಡೋಗಿ ಮಾತಾಡಿಸಿ ಚಹಾ ಕುಡಿಸಿ ಇಲ್ಲೈತ್ ಬರ್ರಿ ಸರ ಹುಡುಗಂದು ಮನೆ ತೋರಿಸ್ತೀನಿ ಅಂತಂದು ನೀವೇ ಗುರುತಿರೋದು ಮಾತಾಡ್ಸ್ಬೇಕು. ನಮ್ಗೆ 20 ವರ್ಷದವ್ರ ಇರ್ತಾರ, 15 ವರ್ಷದವ್ರು ಇರ್ತಾರ. ನಮಗೆ ಕೆಲವ್ರು ಗುರ್ತಾಗ್ತಾರ, ಮುಖಗಳು ಗೊತ್ತಾಗುತ್ತ. ಅಕ್ಕಾರ ಇಂಥ ಹುಡುಗನ ಮನೆ ಎಲ್ಲೈತ್ರಿ ಅದು ನಗಾಕಂತಲ ಅಮ್ಮ. ಇಂಥ ಘಟನೆಗಳಾಗ್ತಾವೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ, ಭಾಳ ಉನ್ನತ ಹುದ್ದೆಯಲ್ಲಿ ಅದಾರ. ನೋಡ್ರಿ ಇಲ್ಲ ಸಂಟಿ ಸಾರ್ ಎಲ್ಲೈತಪ್ಪ ಅಂತಿದ್ದು ನಾನು ಭಾಳ ಕಾಡಿಸ್ತಿದ್ದೆ ಅವ್ನು ವಿದ್ಯಾರ್ಥಿ. ಅವ್ರು ಡಾಕ್ಟ್ರ್ ಆಗ್ಯಾನ ನೋಡ್ರಿ, ನನಗೆ ಭಾಳ ಹೆಮ್ಮೆ ಅನ್ನಿಸ್ತು. ಭಾಳ ಖುಷಿ ಅನ್ನಿಸ್ತು ನನಗೆ. ಆಮೇಲೆ ಇಂಜಿನಿಯರ್ಸ್ ಅದಾರ, ಡಾಕ್ಟರ್ಸ್ ಅದಾರ, ವ್ಯಾಪಾರಿಗಳು ಅದಾರ. ಒಟ್ಟಿನಲ್ಲಿ ಉನ್ನತ ಹುದ್ದೆಗಳು ಬೇಕಾದಷ್ಟು ಹೋಗ್ರಿ, ನಿಮ್ಮಲ್ಲಿ ವಿನಯತೆಯನ್ನು ಮೈಗೂಡಿಸ್ಕೊಳ್ರಿ. ನೋಡ್ರಿ ನಮ್ಮ ಶಾಲೆ ಮೇಲೆ ಶಿಕ್ಷಕರ ಮೇಲೆ ನೀವು ಇಟ್ಟು ಏನೋ ಒಂದು ಕೊಡುಗೆಯನ್ನು ಕೊಡಬೇಕು ಅಂತಂದು ಇದನ್ನೇನು ಕೊಟ್ಟಿದ್ದೀರಲ್ಲ, ನಿಮಗೆಲ್ಲ ನಾನು ಶಾಲೆ ಪರವಾಗಿ ಎಲ್ಲ ಶಿಕ್ಷಕರ ಪರವಾಗಿ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ ಈ ಸಂದರ್ಭದಲ್ಲಿ. ಆನಂತರ ನಿಮ್ಮ ಜೀವನದೊಳಗೆ ದೇವರು ಸಕಲ ಐಶ್ವರ್ಯಗಳನ್ನು ಕೊಡಲಿ, ಸಿರಿ ಸಂಪತ್ತನ್ನು ಕೊಡಲಿ, ನಿಮ್ಮ ಮಕ್ಕಳಿಗೆ ವಿದ್ಯಾಬುದ್ಧಿ ಕರುಣಿಸಲಿ, ನಿಮ್ಮ ಭಾಳ ಬಂಗಾರ ಆಗಲಿ ಅಂತಂದು ನಮ್ಮ ಎಲ್ಲ ಗುರುಗಳ ಬಳಗದ ಪರವಾಗಿ ಶುಭವನ್ನು ಹಾರೈಸಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮದ ಸಂಘಟಕರಿಗೆ ಸರ್ವರಿಗೂ ಮತ್ತೊಮ್ಮೆ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಅವರು ಇದೇ ಶಾಲೆಯಲ್ಲಿ ಕಲಿತು ಈಗ ಉನ್ನತ ಮಟ್ಟಕ್ಕೆ ಪರಿಶ್ರಮದಿಂದ ಪ್ರಯತ್ನ ಮಾಡ್ತಾರೆ. ಜೋರಾದ ಚಪ್ಪಾಳೆ ಮುಖಾಂತರ ಗೌರವ ಸಲ್ಲಿಸೋಣ. ಎದೆಯಾಳದಲ್ಲಿ ಬಚ್ಚಿಕೊಂಡು ಏನೋ ಒಂದು ತೊರೆದ ಹಾಗೆ, ಯಾವುದೊಂದು ಪಡೆದ ಹಾಗೆ, ಅಮ್ಮನ ಮಡಿಲ ಹಪ್ಪಿದ ಶಾಲೆಯಾಗ ನಾವು 10ನೇ ತರಗತಿ ಇದ್ದಾಗ ಕ್ಲಾಸ್ ನಡುವೆ ಕ್ರಿಕೆಟ್ ಟೂರ್ನಮೆಂಟ್ ಆಡಿಸ್ತಿರುವಾಗ ಏನಾಗಿತ್ತು, 10th ಬಿದ್ದು ಫೈನಲ್ ಬಿದ್ದಿತ್ತು. ಫೈನಲ್ ಬಿದ್ದಾಗ 10th ಡಿ ಕ್ಲಾಸ್ನವರು ಬೌಲಿಂಗ್ದಾಗ 10th ಬಿದವ್ರನ್ನ ಬೋಲ್ಡ್ ಮಾಡಿದ್ರು. ಬಟ್ ಅದು ಡೆಡ್ ಬಾಲ್ ಅಂತ 10th ಬಿದವ್ರದ್ದು ವಾದ, 10th ಡಿದವ್ರದ್ದು ಔಟ್ ಅಂತ ವಾದ. ಬಟ್ ಅಂಪೈರ್ ಹಿರೇಮಠ್ ಸರ್ ಔಟ್ ಅಂತ ಕೊಟ್ಟಿದ್ರು. ಆ ಟೈಮ್ದಾಗ ಆಗಿದ್ದು ಒಂದು ಕ್ರೂಯಲ್ ಹಿಸ್ಟಾರಿಕಲ್ ಸ್ಟೋರಿ ಏನಂದ್ರಪ್ಪ ಅಂದ್ರೆ 10th ಡಿದು 10th ಬಿದು ಒಂದು ಸ್ಮಾಲ್ ವಾರ್ ಆಗಿತ್ತು. ಅದನ್ನ ಬಟ್ ನಾವು ಮರ್ತಿರ್ಬೋದು, ಆ ಸಮಯ ಈಗೂ ಕೂಡ ನಾವು ಬರ್ತೈತಿ. ಬಟ್ ನಾವು ಇವಾಗ 10th ಬಿ ಮತ್ತು 10th ಡಿ ಎಲ್ಲ ವಿದ್ಯಾರ್ಥಿಗಳು ಕೂಡ್ಕೊಂಡು ಈ ಫಂಕ್ಷನ್ ಮಾಡೋಕೆ ಅಂತ ಮಾಡ್ತಾ ಇದೀವಿ ಅಂತ ಹೇಳಿಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ. ಗೆದ್ದಿದ್ದು ಮ್ಯಾಚ್ ಡ್ರಾ ಆದ ಕಾರಣ ಮ್ಯಾಚ್ ಡ್ರಾ ಇಲ್ಲ ನಾ ಹೇಳಲ್ಲ, 10th ಡಿ ಅದಕ್ಕೆ ನಾ 10th ಡಿದವಾಗಿ ನಾ ಹೇಳಲ್ಲ, ಸಾರಿ ಫಾರ್ ಇನ್ಕನ್ವೀನಿಯನ್ಸ್. ಕ್ರಿಕೆಟ್ ಆಡುವುದು ಹೇಳಿದ್ದು. ಈಗ ಸ್ಪೋರ್ಟ್ಸ್ ಡೇ ಇವೆಂಟ್ ಬರ್ತಾವೆ. ಸ್ಪೋರ್ಟ್ಸ್ ಅಂದ್ರಪ್ಪ ಅಂದ್ರೆ ಶಾಲೆ ನಡವಳಿಕೆ ಇರ್ತವೆ, ವಲಯ ಮಟ್ಟದಾಗ ನಡೀತಿರ್ತವೆ, ಗಜನಗರದಾಗ. ಆ ಟೈಮ್ ಅರುಣ ಸುಮ್ಮನೆ ಕೊಡುವಪ್ಪ. ಆ ಟೈಮ್ದಾಗ ಏನಾಗಿತ್ತು ಅಂದಪ್ಪ ಅಂದ್ರೆ ಒಂದು ಇದೇ ಐತಿ, SMB ಹೂ ಹಾ SMB ಹೂ ಹಾ. ಈ ವರ್ಡ್ಸ್ ಹೇಳಿ 10 ವರ್ಷ ಆಯ್ತು. ನಾವು ಒಳ್ಳೆ ಯಾರಿಗೂ ಹೇಳಕ್ಕೆ ನಮ್ಗೆ ಅವಕಾಶ ಸಿಕ್ಕಿದ್ದಿಲ್ಲ. ಈ ಸಭೆಯಲ್ಲಿ ನಂಗೆ ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ನನ್ನ ಮನಸ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಿ ನಾನು 2 ಮಾತು ಮುಗಿಸ್ತಿದ್ದೀನಿ. ಮನದಲ್ಲಿ ಉಳಿಬೇಕಾದರೆ ಒಂದು ಒಳ್ಳೆಯ ವಂದನಾರ್ಪಣೆಯು ಅಷ್ಟೇ ಮುಖ್ಯ. ಅದನ್ನು ನಡೆಸಿಕೊಡಲು ಬರುತ್ತಿದ್ದಾರೆ ನಮ್ಮ ಸಹಪಾಠಿಯಾದ ಪ್ರಜ್ವಲ್ ಹಿರೇಮನಿ. ನಿಮ್ಗೆ ಎಷ್ಟೊತ್ತಿಗೆ ಹೂ ಹಾ ಅನ್ನೋದು ಖುಷಿ ಪಡ್ತೈತೆ, ಒಂದ್ಸಲ ಹೇಳ್ಬಿಡೋಣ.
SMB ಆಡ್ದಾಗ ಗೆದ್ದು ಬಂದಾಗ ಊರು ತುಂಬ ಕೂಗ್ಕೊಂತ ಬರ್ತಿದ್ರಲ್ಲ, ಗೇಟ್ನಾಗ ಬಂದು ಮತ್ತೊಂದು ಜಾಸ್ತಿ ಆಗ್ತಿತ್ತು ನಿಮ್ಮ ಸೌಂಡು, ಹೌದಲ್ಲ? ಖುಷಿ ಇತ್ತಲ್ಲ ಅದ್ರಾಗ? ಸರಿ, ಓಕೆ. ಒಂದು ಹಳೆ ವಿದ್ಯಾರ್ಥಿಗಳ ಒಂದು ಘಟನೆ ಹೇಳ್ತೀನಿ ನಾನು. ಒಂದು ಸಲ ನಾಡಿಗರ್ ಸರ್ಗೆ ಮತ್ತು ಮಾಳೋದೆ ಸರ್ಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿತ್ತು ಗದಗದಲ್ಲಿ. ಅದಕ್ಕೆ ಒಂದು ಗಾಡಿ ಮಾಡ್ಕೊಂಡು ಹೋಗಿದ್ವಿ ನಾವು. ಹೋದಾಗ ಕಾರ್ಯಕ್ರಮ ಮುಗೀತು, ಬಂದ್ವಿ, ಹೊರಗಡೆ ಬಂದ್ವಿ. ಅದು ಟ್ರ್ಯಾಕ್ಸ್ ತೊಗೊಂಡು ಹೊರಗಡೆ ಬಂದ್ವಿ. ಒಂದು ಸ್ವಲ್ಪ ಕ್ರಾಸ್ ಇತ್ತು ರೋಡು, ಅಲ್ಲಿ ನಿಂದಿರ್ಸಿದ್ವಿ ಗಾಡಿನ. ಇನ್ನೊಂದಿಬ್ಬರು ಬರೋರಿದ್ರು. ಪೊಲೀಸ್ ಬಂದಬ್ಬ, ಸರ್ ಸಾಹೇಬ್ರು ಕರ್ಯಾಕೊಂತಾರ, ಒಳಗೆ ಬರ್ರಿ ಅಂತಂದು. ಆತ್ ಬಿಡು, ಕ್ರಾಸ್ಗೆ ನಿಲ್ಸಿವಿ, ಗಾಡಿನ ತಪ್ಪೈತೆ ನಮ್ದು. ಏನು ಪೊಲೀಸರು ಕರಿತಾರ ಗೊತ್ತೈತಲ್ಲ ನಿಮ್ಗೆ, ಮಂಗಾರತಿ ಮಾಡ್ತಾರೆ ಸಾಹೇಬ್ರು ಕರೆದು ಅಂತಂದು. ಇಲ್ರಿ ಸರ, ಈಗ ಸದ್ದ ಹೋಗೇ ಬಿಡ್ತೀವಿ ನಾವು, ಇನ್ನೇನು ನೀವು ಬ್ರದರ್ ಬಂದಬಿಟ್ರು ನೋಡ್ರಿ ಸರ್, ಹತ್ತೇ ಬಿಡ್ತೀವಿ. ಹತ್ತಿದ್ರು, ಇಲ್ಲ ಸರ್ ಹೊಕ್ಕಿ ಮಾಡ್ರಿ ಅಂತಂದು. ಬರಬೇಕು, ಸಾಹೇಬ್ರು ಕರಿಯಾಕಂತಾರ, ಬರಬೇಕು ಅಂತ. ಏನು ಮಾಡ್ಬೇಕಪ್ಪ, ಹೆಡ್ ಮಾಸ್ಟರ್ ಮಾಳದೆ ಸರ್ ಇದ್ರು, ಹೋರಿ ಸರ. ಇಲ್ಲಿಲ್ಲ, ಹೆಡ್ ಮಾಸ್ಟ್ರು ಎಲ್ಲರೂ ಕೂಡ ಬರ್ಬೇಕಂತ್ರಿ, ಸಾಹೇಬ್ರು ಕರಿಯಾಕಂತಾರ ಅಂತ ಅನ್ನೋದ್ಲಿನ ಏನೋ ಆತ್ಬಿಟ್ಟಿದ್ದು. ಒಟ್ಟು ಇವತ್ತು ಮಂಗಳಾರತಿ ಮಾಡಿಸ್ಕೊಳ್ಳೋದು ಡೆಫಿನೆಟ್ ಆತು. ಗಾಡಿ ಅಂಕರಿ ಮತ್ತು ಕ್ರಾಸಿ ನಿಲ್ಸಿವಿ ಅಲ್ಲಿ ಓಡಾಡಲ್ಲೇ, ಏನೋ ಎಡವಟ್ಟು ಆತಪ್ಪ ಇದು ಅಂತಂದು ಆತಂಕಗೊಂಡ್ವಿ ಎಲ್ಲರೂ. ಆತಂಕಗೊಂಡು ಆಯ್ತು ಬಿಡ್ರಿ ಮತ್ತು ಕರಿತಾರ ಅಂದ್ರೆ ಮತ್ತೆ ಹೋಗಿ ಭೇಟಿಯಾಗಿ ಆಗೈತೆ ರೀ ಸಾಹೇಬ್ರ, ಮತ್ತಿನ್ನು ನಿಲ್ಸಾಗೆಲ್ಲ ಹೋಗಿಬಿಡ್ತೀವಿ ಅಂತಂದು ಹೇಳ್ಕೊಂಡು ಬಂದ್ರೆ ಆತ್ನಾರಿ ಅಂತ ಮಾಡೋದು ಸರಿ ಮಾಡಿದರು. ಎಲ್ಲರನ್ನ ಕರ್ಕೊಂಡು ಚಾಗ್ರಿ ಸರ್ ಅವರು ಎಲ್ಲರೂ ಕೂಡಿ ನಾರ್ಗೇರ್ ಸರ್ ನಾವು ಒಳಗೆ ಹೋದಿ ಸ್ಟೇಷನ್ನಾಗ. ಅವಾಗ ಒಳಗೆ PSI ಬರ್ರಿ ಸರ, ನಾನು ನಿಮ್ಮ ಸಲುವಾಗಿ ಎಷ್ಟೊತ್ತು ಕಾಯಕ್ಕೆ ಕುಂತು ಚಹಾ ತರಿಸಿ ಕಾರ್ಯಕ್ರಮಕ್ಕೆ ಬಂದಿದ್ದು ನೋಡಿ ನಿಮ್ಮನ್ನು ಅಂತಂದು. ಇಲ್ಲಿ ವಿದ್ಯಾರ್ಥಿ ಅವ ಜೂಲ್ಕಟ್ಟಿ ಅಂತಂದು, ಇಲ್ಲಿ ಹಳ್ಳಿಯಲ್ಲಿ ಅಭ್ಯಾಸ, ಇಲ್ಲಿ ಹಳ್ಳಿಯ ವಿದ್ಯಾರ್ಥಿ ಅಂತ ಇಲ್ಲೇ ಅಭ್ಯಾಸ ಮಾಡಿದ್ದ. ಕಳೆದ ಬಾರಿ ಅವ್ರ ಬ್ಯಾಚ್ನವರು ಗುರುವಂದನಾ ಕಾರ್ಯಕ್ರಮ ಮಾಡಿದರು. ಭಾಳ ಪ್ರೀತಿಲಿಂದ ಕರೆದು, ಸರ್ ನೀವು ಎಲ್ಲರೂ ನಮ್ಮ ಶಾಲೆಯರು ಏನು ಬಂದಿರಲ್ಲ ಸ್ಟಾಫ್ನರು, ನಿಮ್ಮ ನೋಡಿ ಅವಾಗ ಚಾ ತರಿಸಿಟ್ಟಿನಿ ನಾನು, ನಿಮ್ಮ ಕುಡಿಸಿ ಕಳಿಸಿ ಮಾತಾಡ್ಬೇಕು ನಿಮ್ಮ ಜೋಡಿ, ಎಲ್ಲರನ್ನ ನಿಮ್ಮ ಜೋಡಿ ಮಾತಾಡೋಕೆ ನಂಗೆ ಭಾಳ ಇಷ್ಟ ಆಗೈತಿ, ಬರ್ರಿ ಸರ್ ಅಂತಂದು ಕರೆದು ಕುಂದಿರಿಸಿ ನಮಗೆ ಚಹಾ ಕುಡಿಸಿ ತನ್ನ ಹೈಸ್ಕೂಲ್ ಜೀವನದ ಸವಿ ನೆನಪುಗಳನ್ನು ಮಾಡಿಕೊಂಡು ನಮ್ಮ ಜೊತೆ ಪ್ರೀತಿಲಿಂದ ಮಾತಾಡಿ ಕಳಿಸಿದ. ಅದು ಒಂದು ನಮಗೆ ಭಾಳ ಆಶ್ಚರ್ಯಕರ ಘಟನೆ ಅನ್ನಿಸ್ತು. ಈ ಎಲ್ಲ ಕಡೆ ಅದಾರ ರೀ ಹುಡುಗರು, ಹಳೆ ವಿದ್ಯಾರ್ಥಿಗಳು ಎಷ್ಟು ಪ್ರೀತಿ ಗೌರವ ಮಾಡ್ತಾರೆ ಅಂತಂದ್ರೆ ನಾವು ಅದಕ್ಕೆ ಬೆಲೆ ಕಟ್ಟೋಕ್ಕಾಗಂಗಿಲ್ಲ. ನಿನ್ನೆ ಒಂದು ನವೋದಯ ಪರೀಕ್ಷೆ ಇತ್ತು. ಅದು ಒಂದು ಸಣ್ಣ ಸ್ಲಿಪ್, ಅದು ಫೋಟೋ ತೊಗೊಂಡಿದ್ದು ನಾನು ಇದ್ರಾಗ. ಅಲ್ಲಿ ಮರ್ತು ಹೋಗಿಬಿಟ್ಟಿನಿ. ಅಲ್ಲಿ DC ಆಫೀಸ್ನಾಗ ಒಬ್ಬ ವಿದ್ಯಾರ್ಥಿ ಅದಾನ, ನಂಗೆ ಗೊತ್ತಿಲ್ಲ, ಅವ ಇಲ್ಲೇ ಕಲ್ತಿದ್ದು. ಅವರು ಅದನ್ನು ಸ್ಲಿಪ್ ಇರ್ಲಾರ್ದ ನಾನು ನಿಮ್ಮ ಯಾವಾಗ ತೊಗೊಳಂಗಿಲ್ಲ ಅಂತ ಹೇಳಿಬಿಟ್ರು. ಏನು ಮಾಡ್ಬೇಕಪ್ಪ ಈಗ, ಹೊಳ್ಳಿ ಗಜೇಂದ್ರಗಢಕ್ಕೆ ಹೋಗ್ಬೇಕಲ್ಲ, 8:30 ಟೈಮ್ ರಾತ್ರಿ ಅಂತಂದು ಆ ಫೋಟೋದಾಗಿತ್ತು. ನಿಂತಿದ್ದೆ, ಯಾಕ್ರಿ ಸರ ಅಂತಂದು. ನಮಸ್ಕಾರ ರೀ ಅಂತಂದು ಬಂದ. ಯಾರಪ್ಪ ನೀನು? ಹಿಂಗೆ ಸರ, ನಾನು ಇಲ್ಲೇ DC ಆಫೀಸ್ನಾಗ ವರ್ಕ್ ಮಾಡ್ತೀನಿ, ಇಲ್ಲೇ ಇದೀನಿ ಇಂಥ ಆಫೀಸ್ನಾಗ. ಇಲ್ಲ, ನಂದು ಹಿಂಗಾಗಿಬಿಟ್ಟತಿ ಸರ, ಇಲ್ಲೆಲ್ಲ ಆಫೀಸ್ನಾಗ ಹೋಗಿಬಿಟ್ಟಾರ ವರ್ಕರು, ಇದ್ರೆ ತೆಗಿಸ್ಕೊಡ್ತಿದ್ದು ನಾನು. ಆದರೂ ನಂದು ವಾಟ್ಸಪ್ಗೆ ಹಾಕ್ರಿ ಸರ್ ನೀವು ಅದನ್ನು ಅಂತಂದು ತನ್ನ ವಾಟ್ಸಪ್ಗೆ ಹಾಕ್ಕೊಂಡು 2 ಮಿನಿಟ್ನಾಗ ಹೋಗಿ ಅದನ್ನು ಪ್ರಿಂಟ್ ತೆಗಿಸ್ಕೊಂಬಂದು ಸರ್ ಕೊಡ್ರಿ ಅದನ್ನು ಅಂತಂದು ತೆಗೆದುಕೊಟ್ಟು ನೋಡ್ರಿ. ಭಾಳ ಅವ್ನು ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ವಿದ್ಯಾರ್ಥಿಗಳು ನೋಡ್ರಿ ದೇವ್ರಿದ್ದಂಗೆ ಎಲ್ಲ ಕಡೆ ನಮಗೆ ಭೇಟಿಯಾಕಾರ, ಭಾಳ ಹೆಲ್ಪ್ ಮಾಡ್ತಾರೆ, ವಿವಿಧ ಕ್ಷೇತ್ರಗಳಲ್ಲಿ ಅದಾರ. ಸದಾ ನಿಮ್ಮ ಜೀವನ ಯಶಸ್ಸಿನಿಂದ ಕೂಡ್ರಲ್ಲಿ, ನಿಮ್ಗೆ ಸದಾ ಒಳ್ಳೆಯದಾಗಲಿ ಅಂತಂದು ಹಾರೈಸಿ ನನ್ನ 2 ಮಾತು ಮುಗಿಸ್ತೀನಿ. ಅದು ಹಳೆ ವಿದ್ಯಾರ್ಥಿಗಳನ್ನ ನೋಡಿದ್ರೆ ಏನೋ ಒಂಥರ ಖುಷಿ ನಮ್ಗೆ. ನೋಡಿರಿ, ನಮ್ಮ ಸರ್ ಅಂತೀರಿ ನೀವು, 20 ವರ್ಷ ಬಿಟ್ಟರು ನಮ್ಮ ಸರ್ ನೋಡಿ ನೀವು, ನಮ್ಮ ಸರ್ ಇವರು. ನಮಗೊಂಥರ ಏನೋ ಮನಸ್ಸಿನಾಗ ಖುಷಿ. ಇವತ್ತು ನಿಮ್ಮನ್ನೆಲ್ಲ ನೋಡಿನಲ್ಲ ನಾನು, ಇವತ್ತು ಭಾಳ ಸಂತೋಷದ ಕ್ಷಣಗಳನ್ನು ಕಳೆದೀನಿ ನೋಡಿ ನಿಮ್ಮ ಜೋಡಿ. ನಾನು ಭಾಳ ಖುಷಿ ಆಗೈತೆ ನನಗೆ. 10 ವರ್ಷದ ಹಿಂದೆ ಹೋಗಿನಿ ನಾನು. ಎಷ್ಟು ವರ್ಷದಿಂದ? 10 ವರ್ಷದ ಹಿಂದೆ ಹೋಗಿ ನಿಮ್ಮ ಜೋಡಿ ಬಂದೀನಿ ನಾನು. ಈಗ 10 ವರ್ಷದ ಹಿಂದೆ ನೀವೆಲ್ಲ ಈ 10 ಕಾಲ ಅದನ್ನಲ್ವ ಬೈದಿದ್ದೆಲ್ಲ ಅದು ಯೂನಿಫಾರ್ಮ್ ಮೇಲೆ, ಲೇ ಇನ್ಸೆಟ್ ಮಾಡ್ಕೊಳ್ಳಿ ಯೂನಿಫಾರ್ಮು, ನೋಟ್ಸ್ ಎಲ್ಲೈತಿ ಅಂತ ಕೇಳ್ತಿದ್ದು ನಾವು. ಅದು ಎಲ್ಲ ನೆನಪಾತು ನೋಡಿ ಇವತ್ತು. ಭಾಳ ಖುಷಿ ಆಯ್ತು ನನಗೆ ಇವತ್ತು. ನಿಮ್ದೇನು ಕಾರ್ಯಕ್ರಮ ಮಾಡಿರಲ್ಲ, ನೀವು ಏನು ಗಿಫ್ಟು ಶಾಲು ಅಲ್ಲ, ಅದು ನೀವು ಏನು ಮನಪೂರ್ವಕವಾಗಿ ಕಾರ್ಯಕ್ರಮ ಮಾಡಿಕೊಟ್ರೆ ಪ್ರೀತಿ ವಿಶ್ವಾಸ, ಅದ್ರ ಮುಂದೆ ಏನೂ ಇಲ್ಲ, ಬೆಲೆ ಕಟ್ಟೋಕ್ಕೆ ಯಾವುದೂ ಆಗಂಗಿಲ್ಲ.
ಎಲ್ಲ ಗುರು ಬಳಗದವರು ಖುಷಿಯಾಗ್ಯಾರ. ಸದಾ ನಿಮ್ಗೆ ದೇವರು ಯಶಸ್ಸನ್ನು ಕರುಣಿಸ್ಲಿ, ಒಳ್ಳೆಯದಾಗಲಿ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಲಿ ಅಂತಂದು ಮತ್ತೊಮ್ಮೆ ತಮ್ಗೆ ಹಾರೈಸಿ ನನ್ನ 2 ಮಾತುಗಳನ್ನು. ವಿದ್ಯಾಲಯ ಪ್ರಾಚಾರ್ಯರಾದಂಥ ಡಾಕ್ಟರ್ ಶಿವರೆಡ್ಡಿ ಗುರುಗಳಿಗೆ ನಮ್ಮೆಲ್ಲರ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಶ್ರೀ ಮೂರ್ಶಿಳಿನ್ ಗುರುಗಳಿಗೂ ನಮ್ಮೆಲ್ಲರ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ನಮ್ಮ ಕರೆಗೆ ಓಗೊಟ್ಟು ಕಾರ್ಯಕ್ರಮದ ಅತಿಥಿ ಉಪನ್ಯಾಸಕ ಸ್ಥಾನವನ್ನು ಅಲಂಕರಿಸಿದ ಡಾಕ್ಟರ್ BK ಮಾದಿ ಗುರುಗಳಿಗೂ ನಮ್ಮೆಲ್ಲರ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ಅಲಂಕರಿಸಿದ RK ಮಾಳವತಿ ಗುರುಗಳಿಗೂ ನಮ್ಮೆಲ್ಲರ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳಿಗೂ ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳಿಗೂ ನಮ್ಮೆಲ್ಲರ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ನನ್ನ ಎಲ್ಲ ಮಿತ್ರರಿಗೂ ಸಹ ನನ್ನ ತುಂಬ ಹೃದಯದ ಧನ್ಯವಾದಗಳು. ಕಡೆಯದಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಕ್ಕಾಗಿ ಶ್ರಮಿಸಿದಂಥ ನನ್ನೆಲ್ಲರ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು.